ಶಿವರಾಜ್ ಸರ್ ಅವರು ಆಡಲಿದ್ದಾರೆ. ಶಿವರಾಜ್ ಸರ್ ಹಿಂದೆ ಬರೋ ಈ ಕಡೆ ಬಾಮ್ಮ. ಏನಮ್ಮ 55 ಅದರಲ್ಲಿ ನಾವು ಒಂದು ಶಫಲ್ ಜನಪ್ರಿಯ ಹಾಗೂ ಮಕ್ಕಳ ಪ್ರೀತಿಯ ಮುಖ್ಯ ಶಿಕ್ಷಕರಾದ ಚಲಿಕೇಶ್ವರ ಸರ್ ಹಿಂದೆ ಬನ್ರಮ್ಮ, ಹಿಂದೆ ಬಮ್ಮ. ಅಯ್ಯ ಆ ಕಡೆಯಿಂದ ಮಾಡಿ.
ಈಗ ಅಂತ ಹುಡುಗಿಯನ್ನ ಮನವೊಲಿಸೋಣ ಯಾರಪ್ಪ ಯಾವ ರೀತಿ ಅವ್ರಿಗೆ ಮನವೊಲಿಸ್ಬೇಕಲ್ಲ ಮೇಡಮ್ ಹುಡುಗಿಗೆ ನೋಡ್ಯಾರ ಇವತ್ತು ಅದ್ಭುತವಾದಂತ ಒಂದು ದಿನ
ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಕೊಡುವಂತ ಕಾರ್ಯಕ್ರಮ. ಅದಕ್ಕೆ ಈ ಹುಡುಗಿ ದರ್ಶಿನಿ 8ನೇ ತರಗತಿ ವಿದ್ಯಾರ್ಥಿನಿ ನಿಮ್ಮನ್ನ ಕಾರ್ಯಕ್ರಮನ ನಿರೂಪಣೆ ಮಾಡಿಕೊಡ್ತಾಳೆ. ಅವರಿಗೆ ಎಲ್ಲರ ವತಿಯಿಂದ ಒಂದ್ಸಾರಿ ಚಪ್ಪಾಳೆ ತಟ್ಟೋಣ ದರ್ಶಿನಿಗೆ. ಹೇಗೆ
ಪ್ರೀತಿಯ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಇಷ್ಟೊಂದು ವಿಜೃಂಭಣೆಗೊಳಿಸಿದ ಯಲ್ಲಪ್ಪ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕೆಂದು ಕೋರಿಕೊಳ್ಳುತ್ತೇವೆ. ನಮ್ಮ ಪ್ರೀತಿಯ ಶಿಕ್ಷಕಿಯಾದ ಸೌಮ್ಯ ಮ್ಯಾಮ್ ಅವರು ವೇದಿಕೆ ಮೇಲೆ ಆಗಮಿಸಬೇಕೆಂದು ಕೋರಿಕೊಳ್ಳುತ್ತೇವೆ. ಕನ್ನಡ ಶಿಕ್ಷಕರಾದಂತಹ ಶಶಿಕಲಾ ಮಿಶ್ರ ಅವರು ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇವೆ. ವಿದ್ಯಾರ್ಥಿ ಸಂಘದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಧ್ಯಕ್ಷರಾದ ಗಂಗೋತ್ರಿ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಸಹ ಸ್ವಾಗತವನ್ನು ಕೋರಿಕೊಳ್ಳುತ್ತೇವೆ. ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಪ್ರತಿನಿಧಿ ಆದಂತಹ 10ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಗಂಗೋತ್ರಿ ಇವರಿಂದ ಸಂಯಮ ಸಹನ ಮೂರ್ತಿಯಂತಿರುವ ನಮ್ಮ ಎಸ್ಆರ್ಕೆ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಮತಿ ಗಾಯತ್ರಿ ಮೇಡಮ್ ರವರಿಗೆ ಹೂಗುಚ್ಛವನ್ನ ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. Exam begin. ಕೊನೆಗೆ ಎಸ್ಆರ್ಕೆ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಶಿವರಾಜ್ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಸರ್ಕಾರಿ ಶಾಲೆಯ ಮಕ್ಕಳನ್ನ ನೀವು ಯಾವುದರಲ್ಲೂ ಗೈನಿಯರಾದ ಶ್ರೀಮತಿ ಸುಜಾತಾ ಮೇಡಮ್ ರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಉತ್ತಮ ಶಿಕ್ಷಕ ಪ್ರಶಸ್ತಿ ಗಳಿಸಿರುವ ನವಚೇತನ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಚನ್ನಕೇಶವ ಸರ್ ಅವರಿಗೆ ಹೂಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕುಮಾರಿ ಸ್ವಾತಿ ಆರ್ಜಿ ಆಂತರಿಕ ಲೆಕ್ಕ ಪರಿಶೋಧಕರು ನವಚೇತನ ಪಬ್ಲಿಕ್ ಶಾಲೆ ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅಭಿಮಾನಿ ಸದಾ ನಗುತ್ತಲೇ ಇರುವ ನಂದದೀಪ ಎಲ್ಲರನ್ನೂ ನಗಿಸಿ ತಾವು ನಗುವಂತಹ ಮೃದು ಮತ್ತು ಮಗುವಿನ ಮನಸ್ಸನ್ನು ಹೊಂದಿರುವ ಶ್ರೀಯುತ ಅಶೋಕ್ ಸರ್ ಅವರಿಗೂ ಸಹ ಈ ಆಕಾಶದಲ್ಲಿರುವ ನಕ್ಷತ್ರವನ್ನ ಎಣಿಸೋಕೆ ಆಗಲ್ಲ, ಸಮುದ್ರದಲ್ಲಿರುವ ನೀರನ್ನ ಹರಿಯೋಕೆ ಆಗಲ್ಲ, ಇವರು ಆಡಿಸಿರುವ ಆಟವನ್ನ ಮರೆಯೋಕ್ಕಾಗಲ್ಲ. ಶ್ರೀಯುತ ತಿಪ್ಪೇರುದ್ರಪ್ಪ ಸರ್ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರನ್ನ ಎರಡನೇ ತಾಯಿ ಅಂತಾನೆ ಹೇಳ್ಬಹುದು. ನಮ್ಮೆಲ್ಲರಿಗೂ ತಾಯಿ ಪ್ರೀತಿಯನ್ನ ತೋರಿಸಿ ತಮ್ಮ ಮಕ್ಕಳಿಗಿಂತ ಹೆಚ್ಚಿನ ಪ್ರೀತಿ ತೋರಿಸಿ ನಮಗೆಲ್ಲ ಪಾಠದೊಂದಿಗೆ ಆರೋಗ್ಯದ ಬಗ್ಗೆ ತಿಳುವಳಿಕೆ ಹೇಳುವ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಹ ಶಿಕ್ಷಕರಾದ ಶ್ರೀಮತಿ ಕೇತ ಪದ್ಮಾವತಿ ಮೇಡಮ್ ರವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇನೆ.
135ನೇಯ ಶಿಕ್ಷಕರ ದಿನಾಚರಣೆ ಇಷ್ಟೊಂದು ವಿಜೃಂಭಣೆಯಿಂದ ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ಆಯೋಜಿಸಿ ಇವರ ನಾಯಕತ್ವದಲ್ಲಿ ಈ ಒಂದು ಇದಕ್ಕೆ ನಾಂದಿ ಆಡ್ತಾ ಇರ್ತಕ್ಕಂಥ ನಮ್ಮ ಮತ್ತು SRK ವಿದ್ಯಾಸಂಸ್ಥೆಯ ನವಚೇತನ ಪ್ರೌಢಶಾಲೆಯ ವಿದ್ಯಾರ್ಥಿಯ ನಾಯಕಿಯಾದಂತ ಗಂಗೋತ್ರಿ ಅವರಿಗೆ ಸ್ವಾಗತವನ್ನು ಆಡಳಿತ ಮಂಡಳಿಯ ಪರವಾಗಿ ನಾನು ಕೋರ್ತಾ ಇದ್ದೇನೆ. ಹಾಗೆ ಉಪಾಧ್ಯಕ್ಷರಾದಂತ ಶರತ್ ಗೌಡ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಮುಂದೊಂದು ದಿನ ಪ್ರತಿಯೊಂದು ರಂಗದಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಎಲ್ಲ ವಿದ್ಯಾರ್ಥಿಗಳ ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊಂಡು ಉತ್ತಮವಾದಂತ ಈ ದೇಶವನ್ನು ಕಟ್ಟುವಂತ ನಾಯಕರಾಗಬೇಕು. ಇವತ್ತು ಇದು ಸಣ್ಣ ವೇದಿಕೆ ಆಗಿರ್ಬೋದು, ನಾಳೆ ಎಲ್ಲರೂ ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊಂಡಾಗ ದೊಡ್ಡ ದೊಡ್ಡ ನಾಯಕರಾಗ್ತೀರಿ, ದೊಡ್ಡ ದೊಡ್ಡ ವೇದಿಕೆಗೆ ಹೋಗ್ತೀರಿ. ಆ ವೇದಿಕೆಯಲ್ಲಿ ಮಹಾನ್ ನಾಯಕರಾಗಿ ಬೆಳಿಬೇಕು ಅಂತಕ್ಕಂಥದ್ದು ಈ 135ನೇ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹೆಸರಿನಲ್ಲಿ ಶ್ರೀ ಶಿಕ್ಷಕರ ದಿನಾಚರಣೆಯ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನ ಕೋರ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಪ್ರಾರ್ಥನೆ 9ನೇ ತರಗತಿ ಬಿ ಸೆಕ್ಷನ್ ವಿದ್ಯಾರ್ಥಿನಿ ಕುಮಾರಿ
ಆರಂಭಿಸಿದರು. ವೀರಸ್ವಾಮಿ ಅವರಿಗೆ ತಮ್ಮ ಮಗ ಆಂಗ್ಲ ಭಾಷೆ ಕಲಿಯುವುದು ಇಷ್ಟವಿರಲಿಲ್ಲ. ರಾಧಾಕೃಷ್ಣನವರು ಶಿಕ್ಷಣ ಇಲಾಖೆಯ ಉಪಸಹಾಯಕ ಇನ್ಸ್ಪೆಕ್ಟರ್ ಆಗಿ ಮದ್ರಾಸಿನಲ್ಲಿ ಮೊದಲ ಸೇವೆಯನ್ನು ಆರಂಭಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ತತ್ವಶಾಸ್ತ್ರದ ಉಪಪ್ರಾಧ್ಯಾಪಕರಾಗಿ ಹಾಗೂ ಕೋಲ್ಕತ್ತಾದಲ್ಲಿ ಪ್ರಾಧ್ಯಾಪಕರಾಗಿ ಸಲ್ಲಿಸಿದ ಸೇವೆ ಸ್ಮರಣೀಯ. ಇದಲ್ಲದೆ ಆಂಧ್ರ, ದೆಹಲಿ, ಬನಾರಸ್ ವಿಶ್ವವಿದ್ಯಾನಿಲಯಗಳಲ್ಲಿ ಕುಲಪತಿಯಾಗಿ ಸೇವೆ ಸಲ್ಲಿಸಿದರು. ರಾಧಾಕೃಷ್ಣನ್ ಅವರು ಹಿಂದೂ ಧರ್ಮದ ತತ್ವಶಾಸ್ತ್ರ ಮತ್ತು ಸಾಹಿತ್ಯವನ್ನೆಲ್ಲ ಅಧ್ಯಯನ ಮಾಡಿದರು. ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ. ಅದು ಮಾನವನನ್ನು ಪರಿಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗ ಎಂದಿದ್ದಾರೆ. ಮಾನವೀಯತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಎಂದು ತಮ್ಮ ನಿಲುವನ್ನು ಅಭಿವ್ಯಕ್ತಿಸಿದರು. ಇವರಿಗೆ ಭಾರತ ರತ್ನವನ್ನು ನೀಡಿ ಗೌರವಿಸಲಾಯಿತು. ನಾವು ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಡಾಕ್ಟರ್ ರಾಧಾಕೃಷ್ಣನ್ ರವರ ಜನ್ಮದಿನವನ್ನು 1962ರಿಂದ ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಎಂದು ಘೋಷಿಸಿ ಪ್ರತಿ ವರ್ಷವೂ ಆಚರಿಸಲು ನಿರ್ಧರಿಸಿತು. ಇವರು ಕ್ರಿಸ್ತಶಕ 1975ರಲ್ಲಿ ಇಹಲೋಕ ತ್ಯಜಿಸಿದರು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಎಂದು ಹೇಳುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ. ದೀಕ್ಷಾರವರಿಗೆ ಧನ್ಯವಾದಗಳು. ಶಿಕ್ಷಕರನ್ನು ಕುರಿತು ಗಾಯನ 8ನೇ ತರಗತಿ ವಿದ್ಯಾರ್ಥಿನಿಯರು ಕುಮಾರಿ ಗಾಯಶ್ರೀ ಮತ್ತು ತಂಡದವರಿಂದ. ಗುರುಗಳಿಗೆ ಸಾವಿರ ಸಾವಿರ ಚಪ್ಪಾಳೆ, ಶಾಲೆಯ ಕೀರ್ತಿಯ ಬೆಳಗಿಸಿದ ಶಿವರನ್ ಸರವರಿಗೆ ಚಪ್ಪಾಳೆ, ಚಪ್ಪಾಳೆ ಚಪ್ಪಾಳೆ ಕಟ್ಟಿಸಿದ ಶಿವರನ್ ಸರವರಿಗೆ ಚಪ್ಪಾಳೆ, ಕನ್ನಡ ಅಕ್ಷರ ಕಲಿಸಿರುವ ಗುರುಗಳಿಗೆ ಇದು ಚಪ್ಪಾಳೆ, ಚಪ್ಪಾಳೆ ಅಧ್ಯಕ್ಷರಾದ ಶ್ರೀಮತಿ ಗಾಯತ್ರಿ ಶಿವರಾಜ್ ಮೇಡಮ್ ರವರಿಗೆ ಮತ್ತು SRK ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಶಿವರಾಜ್ ಸರ್ ಅವರಿಗೆ ಆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಹೇಳ ಬಯಸುತ್ತೇನೆ. ನಾವು 1962 ಸೆಪ್ಟೆಂಬರ್ 5ರಿಂದ ಡಾಕ್ಟರ್ ರಾಧಾಕೃಷ್ಣನ್ ರವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆ ಎಂದು ಆಚರಿಸುತ್ತೇವೆ.
ಅಂದ್ರೆ ದೊಡ್ಡವರು ಹೇಳಿದಂತೆ ಮನೆಯ ಮೊದಲ ಪಾಠಶಾಲೆ ನಾವು ಶಾಲೆಗೆ ಯಾಕೆ ಬರಬೇಕು, ಶಿಕ್ಷಕರು ಯಾಕೆ ಬೇಕು ಅಂದ್ರೆ ನಮ್ಗೆ ಶಿಸ್ತು, ಸಂಸ್ಕಾರ, ದೊಡ್ಡವರಿಗೆ ಗೌರವಿಸುವುದು, ಅವ್ರ ಜೊತೆ ನಡೆನುಡಿಗಳು ಹೇಗಿರ್ಬೇಕು ಅಂತ ಹೇಳ್ಕೊಡ್ತಾರೆ. ಮನೆಯಲ್ಲಿ ತಂದೆ ತಾಯಿ ಹಾಗೂ ನಮ್ಗಿನ ಚಿಕ್ಕವ್ರ ಜೊತೆ ಹೇಗಿರ್ಬೇಕು ಅಂತ ಹೇಳ್ಕೊಡ್ತಾರೆ. ನಾವು ಶಿಕ್ಷಕರು ನಮ್ಗೆ ಎಷ್ಟೇ ಬೈದ್ರು ಹೊಡೆಯೋದು ಬೈಯೋದು, ಅವರು ಹೊಡೆದ್ರು ಅಂತ ನಾವು ಯಾವತ್ತೂ ಅವ್ರ ಮೇಲೆ ಕೋಪ ಮಾಡ್ಕೊಳ್ಬಾರ್ದು. ನಾವು ಸಮಾಜದಲ್ಲಿ ಮುಂದೆ ಒಳ್ಳೆ ವ್ಯಕ್ತಿಯಾಗಿ ಬರಬೇಕು ಅಂದ್ರೆ ಶಿಕ್ಷಕರ ಸಹಾಯ ಕಣ್ಣಿಗೆ ಕಾಣದೇ ಇರೋದನ್ನ ಪೂಜೆ ಮಾಡೋದಕ್ಕಿಂತ ಕಣ್ಣಿಗೆ ಕಾಣೋ ದೇವರು ಶಿಕ್ಷಕ ಮತ್ತೆ ತಂದೆ ತಾಯಿ ಅಜ್ಞಾನದಿಂದ ಅಜ್ಞಾನವನ್ನು ಬೆಳೆಸೋಕೆ ಶಿಕ್ಷಕರು ಬೇಕು. ನಾವು ಮುಂದೆ ಏನಾದ್ರೂ ಸಾಧನೆ ಮಾಡ್ಬೇಕು ಅಂದ್ರೂ ಶಿಕ್ಷಕರ ಬೆಂಬಲ ಬೇಕು. ಎಲ್ಲರ ಹತ್ರ ಕೇಳ್ಕೊಳ್ಳೋದಂದ್ರೆ ಮನೆಯಲ್ಲಿ ಹೋದ್ಮೇಲೆ ಫೋನ್ ನೋಡಕ್ ಹೋಗ್ಬೇಡಿ. ಫೋನ್ ಅಲ್ಲಿ ಈಗಿನ ಕಾಲದಲ್ಲಿ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಬರುತ್ತೆ. ಹಾಗಂತ ನಾವು ಫೋನ್ ನ ಒಳ್ಳೇದಕ್ಕಂತಾನೆ ಯೂಸ್ ಮಾಡ್ಕೋಬೇಕು. ಉದಾಹರಣೆ ಏನಂದ್ರೆ ನಮ್ಮ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಕೊಟ್ಟಿರೋ ಗ್ರೀಟಿಂಗ್ ಕಾರ್ಡ್ ಕೂಡ ಫೋನ್ ಅಲ್ಲೇ ನೋಡ್ಕೊಂಡು ಮಾಡಿದ್ದು. ದಯವಿಟ್ಟು ಫೋನ್ ನ ಒಳ್ಳೇದಕ್ಕಂತಾನೆ ಯೂಸ್ ಮಾಡ್ಕೊಳ್ಳಿ ಎಂದು ಹೇಳುತ್ತಾ, ಹಿಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. 10ನೇ ತರಗತಿಯ ವಿದ್ಯಾರ್ಥಿನಿ ಭಾಗ್ಯಲತಾ ಇವರಿಂದ ನನ್ನ ಎಲ್ಲ ಗುರುಗಳು ಮತ್ತು ಗುರುಮಾತೆಯರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ನಾನು ಇಂದು ನಿಮ್ಮ ಮುಂದೆ ಶಿಕ್ಷಕರ ಬಗ್ಗೆ ನನ್ನ ಅಭಿಪ್ರಾಯವನ್ನು ಇಷ್ಟಪಡುತ್ತೇನೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆ ಆಚರಿಸುತ್ತೇವೆ. ನಮ್ಮ ಶಿಕ್ಷಕರು ಪುಸ್ತಕದಲ್ಲಿರುವ ಪಾಠವನ್ನು ಮಾತ್ರ ಹೇಳಿಕೊಡುವುದಿಲ್ಲ. ನಮ್ಮ ವಿದ್ಯಾರ್ಥಿಗಳಿಗೆ ನೈತಿಕ ಶಿಕ್ಷಣವನ್ನು ಬೆಂಬಲಿಸುತ್ತಾ ತಿಳಿಸುತ್ತಾರೆ. ಉತ್ತಮ ಪ್ರಜೆಯಾಗಲು ಆತ್ಮವಿಶ್ವಾಸವನ್ನು ತುಂಬುತ್ತಾರೆ. ಜೀವನದಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಕಲಿಸುವುದನ್ನು ಶಿಕ್ಷಕರು ಹೇಳಿಕೊಡುತ್ತಾರೆ. ಅಂತಹ ಉತ್ತಮ ಶಿಕ್ಷಕರನ್ನು ನಾವು ಪಡೆದಿದ್ದೇವೆ. ನಮ್ಮ ಜೀವನದಲ್ಲಿ ಶಿಕ್ಷಕರು ಬಹಳಷ್ಟು ಬರುತ್ತಾರೆ ಹೋಗುತ್ತಾರೆ. ಒಂದೊಂದು ಅಕ್ಷರವನ್ನು ಕಲಿಸಿದವರು ಸಹ ನಮ್ಮ ಶಿಕ್ಷಕರೇ. ಆದರೆ ನಮ್ಮ ಶಿಕ್ಷಕ ಎನ್ನುವುದಕ್ಕೆ ಬರೀ 3 ಅಕ್ಷರಗಳು ಮಾತ್ರ ಅಲ್ಲ. ಶಿಕ್ಷಕ ಎನ್ನುವುದಕ್ಕೆ ಅರ್ಥವೇನೆಂದರೆ ಶ್ರೀ ಅಂದರೆ ಶಿಸ್ತು, ಕ್ಷೇ ಅಂದರೆ ಕ್ಷೇಮ, ಕ ಅಂದರೆ ಕರುಣೆ. ಈ 3 ಪದಗಳ ಪ್ರತಿರೂಪವೇ ನಮ್ಮ ಶಿಕ್ಷಕರು. ಅಂತಹ ಶಿಕ್ಷಕರನ್ನು ಗೌರವಿಸೋಣ ಎಂದು ಹೇಳುತ್ತಾ ಈ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಇಷ್ಟನ್ನು ಹೇಳಲು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ SRK ಸಂಸ್ಥೆಯ ಕಾರ್ಯದರ್ಶಿಗಳಾದ ಶಿವರಾಜ್ ಕುಮಾರ್ ಸರ್ ಅವರು ನಮ್ಮನ್ನು ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ನಿಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ಎಲ್ಲರಿಗೂ ಸಂಪ್ರದಾಯದ ಪ್ರಕಾರ ವೇದಿಕೆ ಮೇಲೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ನನ್ನ ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿಗಳು ಮೊದಲು ಸಂಬೋಧಿಸಿ ನಂತರ ವೇದಿಕೆಯವರನ್ನ ಒಪ್ಪುತ್ತೀನಿ. 135ನೇ ವರ್ಷದ ಶಿಕ್ಷಕರ ದಿನಾಚರಣೆಯನ್ನ ನವಚೇತನ ಕನ್ನಡ ಮಾಧ್ಯಮದ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಇಷ್ಟೊಂದು ಬಹುದೊಡ್ಡ ರೀತಿಯಲ್ಲಿ ವಿಜೃಂಭಣೆಯಿಂದ ಒಂದು ಸುಂದರವಾದಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ
ವೇದಿಕೆಯ ಮೇಲೆ ನಿಮಗೆ ಜ್ಞಾನದ ಅಜ್ಞಾನದ ಕತ್ತಲಿಂದ ಜ್ಞಾನದ ಬೆಳಕಿನ ಕಡೆಗೆ ಕರೆತರ್ತಕ್ಕಂಥ ಗುರು ದೇವರುಗಳಿಗೆ ವಂದಿಸುವ ಒಂದು ವಿಶಾಲವಾದಂತ ಮನೋಭಾವವನ್ನು ಇಟ್ಟುಕೊಂಡು ವೇದಿಕೆ ಮೇಲೆ ಆಹ್ವಾನಿಸಿರ್ತಕ್ಕಂಥ SRK ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದಂತ ಶ್ರೀಮತಿ ಗಾಯತ್ರಿ ಮೇಡಮ್ ಅವರೇ, ಹಾಗೂ ನನ್ನ ಹಾಗೂ ಸಂಸ್ಥೆಯ ಹಾಗೂ ನಿಮ್ಮೆಲ್ಲರ ನೆಚ್ಚಿನ ಸಾಧು ರೀತಿಯಲ್ಲಿ ಇರ್ತಕ್ಕಂಥ ಪ್ರೀತಿಯ ಮುಖ್ಯ ಶಿಕ್ಷಕರಾದಂತ ಚನ್ನಕೇಶವ ಗುರುಗಳೇ, ಹಾಗೆ ಹಿರಿಯರು ಆಗಿರ್ತಕ್ಕಂಥ ಈ ಸಂಸ್ಥೆಯನ್ನ ಎವರೆಸ್ಟ್ ಶಿಖರದಷ್ಟು ಎತ್ತರಕ್ಕೆ ಎಳೆದೊಯ್ಯಬೇಕು. ಈ ಸಂಸ್ಥೆಯಲ್ಲಿ ಸಾವಿರಾರು ಬಡ ಮಕ್ಕಳಿಗೆ ಉಚಿತವಾದ ಶಿಕ್ಷಣವನ್ನು ನೀಡಬೇಕು. ಸಾವಿರಾರು ಬಡ ಕುಟುಂಬಗಳಿಗೆ ದಾರಿದೀಪವಾಗಬೇಕು ಅಂತಕ್ಕಂಥ ನಿಮಗೆ ನಮಗೆ ಎಲ್ಲರಿಗೂ ಮಾರ್ಗದರ್ಶಕರಾಗಿ ಕಾಣದ ಕೈ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ನಿಮ್ಮ ನಮ್ಮೆಲ್ಲರ ಗೌರವಾನ್ವಿತ ಮುಖ್ಯ ಶಿಕ್ಷಕಿಯಾದಂತ ನವಚೇತನ ಪಬ್ಲಿಕ್ ಶಾಲೆಯ ಮುಖ್ಯ ಶಿಕ್ಷಕಿಯಾದಂತ ಶ್ರೀಮತಿ ಸುಜಾತ ಮೇಡಮ್ ಅವರೇ, ಹಾಗೆ ಇವತ್ತು ನೀವೆಲ್ಲ ಬಡ ವಿದ್ಯಾರ್ಥಿಗಳು, ಹೆಣ್ಮಕ್ಳುಗಳು, ನಾವು ಈ ಶಾಲೆಗೆ ಉಚಿತವಾದ ಸಾರಿಗೆಯ ವ್ಯವಸ್ಥೆಯನ್ನು ಕಲ್ಪಿಸುವುದಕ್ಕಿಂತ ಮುಂಚೆ ಎಷ್ಟೋ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು, ಸಮಾಜ ಘಾತಕ ಚಟುವಟಿಕೆಗಳು, ಸಮಾಜವನ್ನು ಕಲುಷಿತಗೊಳಿಸತಕ್ಕಂಥ ಚಟುವಟಿಕೆಗಳು ನಡೀತಾ ಇತ್ತು. ಇವತ್ತು ಒಂದು ಸನ್ಮಾರ್ಗದಲ್ಲಿ ವಿದ್ಯಾರ್ಥಿನಿಯರಿಗೆ ಹೆಚ್ಚಿನಾಗಿ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿ ಹೆಣ್ಣು ಮಕ್ಕಳು ಶಾಲೆಯಲ್ಲಿ ಬಂದು ಅಕ್ಷರವನ್ನು ಕಲಿತ್ರೆ, ಒಂದು ಹೆಣ್ಣು ಮಗು ಅಕ್ಷರವನ್ನು ಕಲಿತ್ರೆ ದೇಶ ಉದ್ಧಾರ ಆಗ್ತದೆ. ದೇಶ ಇವತ್ತು ಒಂದು ಹೆಣ್ಣು ಮಗು ವಿದ್ಯಾಭ್ಯಾಸವನ್ನು ಮಾಡಿದ್ರೆ ದೇಶ ಮುಂದುವರಿಯುತ್ತದೆ. ಸರ್ವಾಂಗೀಣ ರೀತಿಯಲ್ಲಿ ದೇಶ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಆಗ್ತದೆ. ಹೆಣ್ಣು ಕಲಿತರೆ ಏನು ಶಾಲೆಯು ತೆರೆದಂತೆ ಅಂತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ನಿಮ್ಮೆಲ್ಲರಿಗೂ ಉಚಿತ ಸಾರಿಗೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡೋದಕ್ಕೆ ಸರಿಯಾದ ಸಮಯಕ್ಕೆ ಡೀಸೆಲ್ ಹಾಕಿಸಿ, ಸರಿಯಾದ ಸಮಯಕ್ಕೆ ಸರಿಯಾಗಿ ಡ್ರೈವರ್ಗಳನ್ನು ಆಯೋಜಿಸಿ ಅವರಿಗೆಲ್ಲರಿಗೂ ಒಂದು ವ್ಯವಸ್ಥಿತವಾದಂತ ಒಂದು ಕಾರ್ಯರೂಪಕ್ಕೆ ತರ್ತಾ ಇರ್ತಕ್ಕಂಥ SRK ವಿದ್ಯಾಸಂಸ್ಥೆಯ ಆಂತರಿಕ ಲೆಕ್ಕ ಪರಿಶೋಧಕರಾದಂತ ಕುಮಾರಿ ಮೇಡಮ್ ಅವರೇ, ಹಾಗೂ ಇದೆಲ್ಲದಕ್ಕೂ ನಾನಿದ್ದೀನಿ, ನಾನು ಮುಂದೆ ಇದ್ದೀನಿ, ನೀವೇನ್ ಬೇಕಾದ್ರೂ ಮಾಡಿ ಈ ಸಂಸ್ಥೆ ಬೆಳೆಸೋದಕ್ಕೋಸ್ಕರ ಆಗ್ತಕ್ಕಂಥ ಧೈರ್ಯವನ್ನ ಕೊಡ್ತಾ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನನ್ನ ಸೋದರ ಯಲ್ಲಪ್ಪನವರೇ, ಹಾಗೂ ಹಿರಿಯ ಶಿಕ್ಷಕರು ಮತ್ತು ಈ ಸಂಸ್ಥೆಯ ಉತ್ತಮವಾದಂತ ಹಿರಿಯ ಶಿಕ್ಷಕರಾಗಿ ಅವ್ರು ಹೇಳ್ತಾರೆ, ಸರ್ ನೀವು ಹುಟ್ಟುಕೊತ್ತರ ಶಿಕ್ಷಕರಾಗಿದ್ದ ಅಂತ ಹೇಳ್ತಾರೆ. ಅದು ನನಗೆ ಒಂಥರ ಹೆಮ್ಮೆ ತರ್ತಕ್ಕಂಥ ಮಾತು. ಅಶೋಕ್ ಸರ್ ಅವರು ಇವಾಗ ವೇದಿಕೆಯಲ್ಲಿದ್ದಾರೆ. ಹಾಗೆ ಚಿತ್ರಕಲಾ ಶಿಕ್ಷಕರಾದಂತ ಅವರು ಹಿರಿಯರೇ ನನಗಿಂತ, ಅವರು ವೇದಿಕೆಯಲ್ಲಿದ್ದಾರೆ. ಹಾಗೂ ವಿಜ್ಞಾನ ಶಿಕ್ಷಕಿಯಾದಂತ ಕೇತಾ ಪದ್ಮಾವತಿ ಮೇಡಮ್ ಅವರೇ, ದೈಹಿಕ ಶಿಕ್ಷಕರಾದಂತ ತಿಪ್ಪೇರುದ್ರಪ್ಪನವರೇ, ಹಾಗೂ ಆಂಗ್ಲ ಮಾಧ್ಯಮಿಯ ಆಂಗ್ಲ ಭಾಷೆಯ ಶಿಕ್ಷಕಿಯಾದಂತ ಸೌಮ್ಯಬಾಯಿ ಅವರೇ, ಕನ್ನಡ ಶಿಕ್ಷಕರಾಗಿ ಹೊಸದಾಗಿ ಬಂದಿರತಕ್ಕಂತ ಶಶಿಕಲಾ ಮೇಡಮ್ ಅವರೇ, ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತ್ಕೊಂಡು ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಮಾಡಿ ಇಲ್ಲಿ ಒಂದು ವೇದಿಕೆಯನ್ನು ನಿರೂಪಣೆ ಮಾಡಿರ್ತಕ್ಕಂಥ ನನ್ನ ನೆಚ್ಚಿನ
ಶಿಕ್ಷಕರೇ ಹಾಗೂ ವಿದ್ಯಾರ್ಥಿ ದೇವರುಗಳೇ, ಇವತ್ತು ನಾನು ಏನ್ ಹೇಳ್ತೀನಿ ಅಂದ್ರೆ, ಈಗ ರಾಧಾಕೃಷ್ಣನ್ ಬಗ್ಗೆ ಎಲ್ಲ ಹೇಳಿದ್ರು ನಿಮ್ಗೆ ಸ್ಟೂಡೆಂಟ್ಸ್ಗಳು, ಯಾವಾಗ ಹುಟ್ಟಿದ್ರು, ಎಲ್ಲಿ ಹುಟ್ಟಿದ್ರು, ಅವ್ರ ತಂದೆ ಏನು, ತಾಯಿ ಯಾರು, ಯಾಕೆ ಆಚರಿಸ್ತೀವಿ ಅಂತಕ್ಕಂಥದ್ದು ಈಗ ಆಲ್ರೆಡಿ ಎಲ್ಲ ಗೊತ್ತಿರ್ತಕ್ಕಂಥದ್ದೇ. ನಾನಿವತ್ತು ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ. ಇವತ್ತು ನಿಮ್ಮೆಲ್ಲರ ಜೀವನದಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಶಿಕ್ಷಕರಿಗೆ, ವೇದಿಕೆ ಮೇಲೆ ಇರ್ತಕ್ಕಂಥ ಶಿಕ್ಷಕರಿಗೆ ಎಲ್ರಿಗೂ ಕೇಳ್ಬಯಸ್ತೀನಿ, ಎಲ್ಲರೂ ಕೇಳಿಸ್ಕೋಬೇಕಿದೆ, ಮಾತಾಡಬಾರ್ದು ಯಾರು ವಿದ್ಯಾರ್ಥಿಗಳು. ಅಮ್ಮ ನಾ ಸಿಕ್ತ ನೋಡವ ಅಕ್ಕ ನೋಡಕ್ಕ, ಆಮೇಲೆ ಕೈ ನೋಡ್ಕೊ. ಇವತ್ತು ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ದಿನ ಯಾವುದು? ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮೆಲ್ಲರ ಜೀವನದಲ್ಲಿ ಇಂಪಾರ್ಟೆಂಟ್ ಜೀವನ ಅಂದ್ರೆ ಯಾವತ್ತು ಮುಖ್ಯವಾದ ದಿನ ಯಾವುದು ಇವತ್ತು? ಯಾರಾದ್ರೂ ಹೇಳ್ತೀರಾ? ಒಬ್ರು ಮಹಾನ್ ವ್ಯಕ್ತಿ, ಮೇಧಾವಿ ತನ್ನ ಮಕ್ಕಳ ಹೆಂಡತಿಯನ್ನ ಪುರುಷಕ್ಕೆ ಕೇಳ್ತಾರೆ ಅವರು, ಮಕ್ಕಳ ನಮ್ಮ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಅತಿ ಮುಖ್ಯವಾದ ದಿನ ಯಾವುದು ಅಂತ ಕೇಳ್ತಾರೆ. ಏನು ಹೇಳಿರ್ಬೋದು ಅವರು ಮಕ್ಕಳುಗಳು? ಓದಿ ಬೇಡ, ಅವ್ರು ಬೇಡ, ನಿಮ್ಗೆ ಅತಿ ಮುಖ್ಯವಾದ ದಿನ ಯಾವುದು? ಶಿಕ್ಷಕರ ದಿನಾಚರಣೆ, ಆಮೇಲೆ ಮಕ್ಕಳ ದಿನಾಚರಣೆ, ಆಮೇಲೆ ನಾನು ಹೇಳಿದ್ದು ಒಂದೇ ಒಂದು ದಿನ, ಅತಿ ಮುಖ್ಯವಾದ ದಿನ ನಿಮ್ಮ ಲೈಫಲ್ಲಿ, ನಿಮ್ಮ ಜೀವನದಲ್ಲಿ ಯಾವುದು? ಸ್ವಾತಂತ್ರ್ಯ ದಿನಾಚರಣೆ. ವೇದಿಕೆಯಲ್ಲಿರ್ತಕ್ಕಂಥವ್ರು ಯಾರಾದ್ರೂ ಹೇಳ್ಬೋದು, ನಿಮ್ಮ ಜೀವನದಲ್ಲಿ ಅತಿ ಮುಖ್ಯವಾದ ದಿನ ಯಾವುದು ನಿಮ್ಗೆ? ಯಾರು ಎಲ್ಲ ಮೇಡಮ್ ಅವರು, ಶಶಿಕಲಾ ಮೇಡಮ್ ಅವರು ಅವ್ರ ಹುಟ್ಟಿದ ದಿನ, ಬರ್ತ್ಡೇ ಅತಿ ಮುಖ್ಯವಾದ ದಿನ ಅಂತಾರೆ. ಮೇಡಮ್ ಸೌಮ್ಯ ಮೇಡಮ್ ಸ್ವಾತಂತ್ರ್ಯ ದಿನ, ಕೆಪಿ ಮೇಡಮ್ ಕೆಲಸಕ್ಕೆ ಸೇರ್ತಿಲ್ಲ. ಸ್ವಾತಿ ಅವರ ಅಧ್ಯಕ್ಷರ ಒಂದಿನ ಹೇಳಪ್ಪ, ನಿಮ್ದೆಲ್ಲ ಉತ್ತರ ಅಂತ ಕೇಳೋದು. ಒಂದಿನ ಒಂದಿನ ಹೇಳ್ಬೋದು. ನಿಮ್ಗೆ ಅವರೆಲ್ಲ ಹುಟ್ಟಿದ್ದೀನ, ಕೆಲ್ಸಕ್ಕೆ ಸೇರ್ತೀರಾ ಅಂತ ಹೇಳ್ತಾರೆ. ನಿಮ್ಗೆ ಆದ್ರೆ ಹೇಳಿ, ನಿಮ್ಗೆ ಒಬ್ರಿಗೆ ಟೀಚರ್ಸ್ ಡೇ, ಒಬ್ರಿಗೆ ಸ್ವಾತಂತ್ರ್ಯ ದಿನಾಚರಣೆ, ಒಬ್ರಿಗೆ ಹುಟ್ಟಿದ ದಿನ, ಒಬ್ರಿಗೆ ಕೆಲಸ ಸೇರಿದ ದಿನ, ನಿಮ್ಗೆ ಪರೀಕ್ಷೆ ಬರೀತೀನ, ರಿಸಲ್ಟ್ ಬರೋ ದಿವಸ. ಆದ್ರೆ ನಿಜವಾದ ಮನಸ್ಸು ನಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಡೇ ಯಾವುದು ಅಂದ್ರೆ, ಅತಿ ಮುಖ್ಯವಾದ ದಿನ ಯಾವುದು ಅಂದ್ರೆ ಇವತ್ತೇ ಮುಖ್ಯವಾದ ದಿನ. ಹೇಳಿ, ಅಂತ ಪೂರ್ತಿ ಹೇಳ್ತೀನಿ, ಕೇಳಿಸ್ಕೋಬೇಕು. ನಾಳೆ ಕೇಳಿದ್ರೆ ನಾಳೆನೇ ಮುಖ್ಯವಾದ ದಿನ. ಯಾಕೆ ಅಂದ್ರೆ ನೆನ್ನೆ ಏನ್ ಮಾಡಿದ್ದೀರೋ ಗೊತ್ತಿಲ್ಲ, ನಾನು ನಾಳೆ ಏನ್ ಮಾಡ್ತೀರೋ ಗೊತ್ತಿಲ್ಲ. ಇವತ್ತು ಮಾಡ್ತೀರಲ್ಲ ಆ ಕೆಲಸನೇ ಅತಿ ಮುಖ್ಯವಾದಂತ ಕೆಲಸ. ಅದಕ್ಕೆ ನಾವೇನ್ ಮಾಡ್ಬೇಕು? ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಆಲೋಚನೆ ಮಾಡಿ ಶಾಶ್ವತವಾಗಿ ಈ ದಿನ ಉಳಿಯುವಂತ ಕೆಲಸವನ್ನ ನಾವು ಮಾಡಬೇಕು. ಇವತ್ತು ಶಾಲೆ ಬಂದ್ಮೇಲೆ ಎಷ್ಟು ಅಕ್ಷರವನ್ನ ಕಲಿತೆ, ಎಷ್ಟು ಜ್ಞಾನಿಯಾದೆ, ಎಷ್ಟು ನಾನು ಬುದ್ಧಿವಂತನಾದೆ, ಅದೇ ಇಂಪಾರ್ಟೆಂಟ್ ಇದೆ. ನೆನ್ನೆ ಏನ್ ಕಲ್ತಿದ್ದೀನೋ ಮರ್ತೋಗಿದೆ, ನಾಳೆ ಏನ್ ಕಲಿತೀನೋ ಗೊತ್ತಿಲ್ಲ, ಇವತ್ತು ಏನ್ ಕಲಿತೀನೋ ಅದೇ ಮುಖ್ಯವಾದದ್ದು. ಟೀಚರ್ಸ್ ಅಷ್ಟೇ, ಇವತ್ತು ನೆನ್ನೆ ಏನ್ ಪಾಠ ಮಾಡಿದ್ದೀನೋ ಗೊತ್ತಿಲ್ಲ ನನಗೆ, ನಾಳೆ ಏನ್ ಮಾಡ್ತೀನೋ ಗೊತ್ತಿಲ್ಲ. ಇವತ್ತು ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀರಿ ಪಾಠವನ್ನ ಮಾಡಿ ಆ ಮಕ್ಕಳನ್ನ ಎಷ್ಟು ಜನಕ್ಕೆ 2 ಅಕ್ಷರ ಕಲಿಸಿದ್ರು ಅದೇ ಇವತ್ತು ನಮ್ಗೆ ಇಂಪಾರ್ಟೆಂಟ್ ಇದೆ. ಇವತ್ತಿನ ದಿನನೇ ನಮ್ಗೆ ಇಂಪಾರ್ಟೆಂಟ್ ಇದೆ. ನಾಳೆ
ಕೇಳಿದ್ರೆ ನಾಳೆ ನಮ್ಗೆ ಇಂಪಾರ್ಟೆಂಟ್, ನಾಳೆ ಏನ್ ಮಾಡ್ತೀನಿ, ನಾಳೆ ಏನ್ ಸಾಧನೆ ಮಾಡ್ತೀನಿ. ನಾವು ಎವರಿ ಡೇ ಸಾಧನೆ ಮಾಡೋಕ್ಕಾಗಲ್ಲ, ಎವರಿ ಡೇ SSLC ರಿಸಲ್ಟ್ ತಗೊಳಕ್ಕಾಗಲ್ಲ, ಎವರಿ ಡೇ ಕೆಲ್ಸಕ್ಕೆ ಸೇರೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ನಾವು ಇವತ್ತು ಈ ಕ್ಷಣದಲ್ಲಿ ಏನು ನಾವು ಕೆಲಸವನ್ನ ಮಾಡ್ತೀವಿ, ಏನು ಇವತ್ತು ಸಾಧನೆಯನ್ನ ಮಾಡಿರ್ತೀವಿ, ಇವತ್ತು ಇಂಪಾರ್ಟೆಂಟ್, ಇವತ್ತು ನನ್ನ ಜೀವನದಲ್ಲಿ ಮುಖ್ಯವಾದಂತ ದಿನ. ಮಕ್ಕಳ, ನಾನು ನಿಮಗೆ ಪ್ರತಿದಿನ ಪ್ರತಿ ಕ್ಷಣ ನಾನು ಬಯಸುವುದೇನು ಅಂದ್ರೆ ಭಗವಂತನೇ. ನಾನು ಬಯಸ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಭಗವಂತನೇ. ನಾನು ಈ ಸಮಾಜದಲ್ಲಿ ಒಬ್ಬ ಕಡು ಬಡತನದಲ್ಲಿ ಹುಟ್ಟಿ ನಿಮಗೆ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ವಿದ್ಯಾಭ್ಯಾಸವನ್ನ ಮಾಡಿ ನಾನು ಇವತ್ತು ಒಂದು ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸಬೇಕಾದ್ರೆ ಪ್ರತಿದಿನ ಪ್ರತಿ ಕ್ಷಣ ನಾನು ಆಲೋಚನೆ ಮಾಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ನಾನು ನನ್ನ ವರ್ಗದ ಜನ, ನನ್ನ ವರ್ಗದ ಜನ ಅಂದ್ರೆ ನನ್ನ ತರ ಬಡ ಕುಟುಂಬದಿಂದ ಬಂದಿರ್ತಕ್ಕಂಥ ಮಕ್ಕಳು ಇವತ್ತೇನು ನನ್ನ ಶಾಲೆಗೆ ಬರ್ತಾ ಇದ್ದೇವೆ, ಈ ನವಚೇತನ ಶಾಲೆಗೆ, ಪ್ರತಿಯೊಂದು ಮಗುವೆ ಈ ಸಮಾಜದ ಉನ್ನತವಾದಂತ ಅಧಿಕಾರವನ್ನ ಸ್ವೀಕರಿಸಬೇಕು. ಈ ಸಮಾಜದಲ್ಲಿ ಸಮಾಜವನ್ನ ಕಟ್ಟತಕ್ಕಂಥ ಮಕ್ಕಳಾಗಬೇಕು, ಈ ಸಮಾಜವನ್ನ ಆಳ್ತಕ್ಕಂಥ ಮಕ್ಕಳಾಗಬೇಕು. ಈ ಸಮಾಜವನ್ನ ಇನ್ನೊಬ್ಬರ ಕೈ ಕೆಳಗೆ ನೀವು ಜೀವನ ಮಾಡಬಾರ್ದು. ಯಾರೋ ನಮ್ಮನ್ನು ಸಾಕ್ತಾರೆ, ಯಾರೋ ನಮಗೆ ಜೀವನವನ್ನ ಕಟ್ಟಿಕೊಡ್ತಾರೆ ಅಂತಕ್ಕಂಥ ಆಶಾಭಾವನೆಗಳನ್ನ ನೀವು ಇಟ್ಕೋಬಾರ್ದು. ನಾನು ನನ್ನ ತಂದೆಯ ಮಗಳಾಗಿ ಜನ್ಮವನ್ನ ತಾಳಿದ್ದೀನಿ ಭೂಮಿ ಮೇಲೆ. ನಾನೇನಾದ್ರೂ ಒಂದು ಸಾಧನೆ ಮಾಡಬೇಕು. ನನಗೆ ವಿದ್ಯಾಸಂಸ್ಥೆ, ನನ್ನ ತಂದೆ ತಾಯಿಗಳು ನನಗೆ ಇಷ್ಟೊಂದು ಸವಲತ್ತನ್ನ ಒದಗಿಸ್ಕೊಡ್ತಾ ಇದ್ದಾರೆ. ನಮ್ಮ ಅಪ್ಪ ನಮ್ಮ ಅಮ್ಮ ಟೈಮ್ ಊಟ ಕೊಡಿಸ್ತಾ ಇದ್ದಾರೆ, ಬಟ್ಟೆ ಕೊಡ್ತಾ ಇದ್ದಾರೆ, ನಮ್ಗೆ ಯಾವ್ದು ತೊಂದರೆ ಕೊಡ್ತಾ ಇಲ್ಲ. ಶಾಲೆ ಉಚಿತವಾದಂತ ಸಾರಿಗೆಯನ್ನ ಕೊಟ್ಟಿದೆ, ಉಚಿತವಾದಂತ ನೋಟ್ ಪುಸ್ತಕವನ್ನ ಕೊಡ್ತಾ ಇದ್ದಾರೆ, ಉಚಿತವಾದಂತ ಸಮವಸ್ತ್ರವನ್ನ ಕೊಡ್ತಾ ಇದ್ದಾರೆ. ಪ್ರತಿದಿನ ಬುದ್ಧಿಮಾತುಗಳನ್ನ ಶಿಕ್ಷಕರು ನಿಮ್ಗೆ ಹೇಳ್ತಾ ಇದ್ದಾರೆ. ಜೊತೆಯಲ್ಲಿ ಪಾಠವನ್ನ ನಿಮ್ಗೆ ಜ್ಞಾನವನ್ನ ತುಂಬುತ್ತಾ ಇದ್ದಾರೆ, ಪಾಠದ ಜ್ಞಾನವನ್ನ ತುಂಬುತ್ತಾ ಇದ್ದಾರೆ. ಆ ಪಾಠದ ಜ್ಞಾನವನ್ನ, ಇಂಥ ಒಂದು ಸದುಪಯೋಗವನ್ನ ನೀವು ಮಾರ್ಗದಲ್ಲಿ ಉಪಯೋಗಿಸಿಕೊಂಡ್ರೆ, ರಾಧಾಕೃಷ್ಣ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಈ ಭಾರತ ದೇಶದ 2ನೇ ರಾಷ್ಟ್ರಪತಿಯಾಗಿ ಏನು ಒಬ್ಬ ಶಿಕ್ಷಕನಾಗಿ 2ನೇ ರಾಷ್ಟ್ರಪತಿಯಾಗಿ ಅತ್ಯುನ್ನತವಾದಂತ ಪದವಿಯನ್ನು ಸ್ವೀಕರಿಸಿ ಅವರು ಬಂದ್ರು. ಅದೇ ರೀತಿ ನೀವು ಈ ಸಮಾಜದಲ್ಲಿ ಅತ್ಯುನ್ನತವಾದಂತ ಪದವಿಗೆ ಏರಬೇಕು ಅಂತಕ್ಕಂಥದ್ದು ನಿಮ್ಮ ಭಾವನೆಯಲ್ಲಿ ಮೂಡಬೇಕು. ಪ್ರತಿ ಕ್ಷಣ ನೀವು ಯೋಚನೆ ಮಾಡಬೇಕು. ನನ್ನ ತಾಯಿ ಇಷ್ಟು ಕಷ್ಟಪಡ್ತಾ ಇದ್ದಾಳೆ, ನನ್ನ ತಂದೆ ಇಷ್ಟು ಕಷ್ಟಪಡ್ತಾ ಇದ್ದಾನೆ, ನನ್ನ ಗುರುಗಳು ಪಾಠ ಮಾಡೋಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಶ್ರಮ ಪಡ್ತಾ ಇದ್ದಾರೆ. ನನ್ನ ವಿದ್ಯಾಸಂಸ್ಥೆ ನನಗೆ ಉಚಿತವಾದಂತ ಎಲ್ಲಾ ಸವಲತ್ತನ್ನ ಕೊಟ್ಟಿದೆ. ಇದಕ್ಕೆ ನಮ್ಮೆಲ್ಲರಿಗೂ ಬೆಳಕಾಗಿರ್ತಕ್ಕಂಥ, ಮೇಲೆ ಕುಳಿತಿರ್ತಕ್ಕಂಥ ಈ ನಿಮ್ಮ ದೇವರುಗಳು ನಿಮಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಕುಂದಿರ್ತಕ್ಕಂಥ ಪ್ರತಿಯೊಂದು ಮುತ್ತುಗಳು ನಿಮಗೆ ಒಂದೊಂದು ರೀತಿಯಲ್ಲಿ ನಿಮಗೆ ಒಂದೊಂದು ರೀತಿಯಲ್ಲಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಗುರುಗಳು ನಿಮಗೆ ಈ ಶಾಲೆಯ ಕನ್ನಡ ಮಾಧ್ಯಮದ ಮಕ್ಕಳೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇಂಗ್ಲಿಷ್ ಮಾಧ್ಯಮದ ಮಕ್ಕಳೇ ಆಗಿರ್ಬೋದು, ಈ ಶಾಲೆಯಲ್ಲಿ ಓದ್ತಕ್ಕಂಥ ಪ್ರತಿಯೊಂದು ಮಗುನುವೆ ಈ ರಾಷ್ಟ್ರದ ಅತ್ಯುತ್ತಮವಾದಂತ ಒಂದು ಸ್ಥಾನವನ್ನು ಅಲಂಕರಿಸಬೇಕು ಅಂತಕ್ಕಂಥ ಈ ನಿಮ್ಮ ಗುರುಗಳು ಬಯಸ್ತಾ ಇದ್ದಾರೆ. ಆ ಬಯಸ್ತಾ ಇರೋದಕ್ಕೆ ನೀವೆಲ್ಲರೂ ಅದು ಪೂರಕವಾಗಿ ದಿನದ 24 ಗಂಟೆ ಚಿಂತನೆ ಮಾಡಬೇಕು. 24 hours 365 days ನಾನು ಏನಕ್ಕೆ ಭೂಮಿ ಮೇಲೆ ಜನ್ಮವನ್ನ ಎತ್ತು ಬಂದಿದ್ದೇನೆ,
ನಾನು ನನ್ನ ತಂದೆ ತಾಯಿಗೆ ಯಾಕೆ ಮಗನಾಗಿ ಹುಟ್ಟಿದ್ದೇನೆ, ಯಾಕೆ ಈ ಶಾಲೆಗೆ ಬಂದಿದ್ದೇನೆ, ನನ್ನ ಕರ್ತವ್ಯ ಏನು? ನಾನು ಸುಜಾತ ಮೇಡಮ್ ತರ, ಚೆನ್ನಕೇಶವ ಸಾರ್ ತರ, ಗಾಯತ್ರಿ ಮೇಡಮ್ ತರ, ಸ್ವಾತಿ ಮೇಡಮ್ ತರ, ಕೇತಾ ಪದ್ಮಾವತಿ ಮೇಡಮ್ ತರ, ಅಶೋಕ್ ಸರ್ ಸರ ನಾನು ಇನ್ನೊಬ್ರು ಪಾಡಿಗೆ ದೀಪು ಆಗ್ಬೇಕು. ಇಲ್ಲಿ ಬಂದಿರ್ತಕ್ಕಂಥ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಯಾರು ಶ್ರೀಮಂತರ ಕುಟುಂಬದಿಂದ ಬಂದಂತವರಲ್ಲ, ನಿಮ್ಮಂತ ಬಡ ಕುಟುಂಬದಿಂದ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದಿರ್ತಕ್ಕಂಥವ್ರೆ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಶ್ರಮ ಪಡೆದ ಯಾವುದು ಬರಲ್ಲ. ಕೈ ಕೆಸರಾದ್ರೆ ಬಾಯಿ ಮೊಸರು, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂದ್ರೆ ಕಷ್ಟಪಟ್ಟರೆ ಜೀವನ. ಈಗ ವಿದ್ಯಾರ್ಥಿಯ ಜೀವನದಲ್ಲಿ ನೀವು ಪ್ರತಿಯೊಬ್ಬ ಮಗುನೂ ಕಷ್ಟಪಡ್ಬೇಕು. ಎಷ್ಟುವರೆಗೂ ನೀವು ಅಪ್ ಟು ಸೆಕೆಂಡ್ PUC ಮುಗಿಸುವವರೆಗೂ ಕಷ್ಟಪಟ್ರೆ, ಡಿಗ್ರಿಗೆ ಹೋದ್ಮೇಲೆ ನೀವು ಇಷ್ಟೂ ಜನ ಇಡೀ ಸಮಾಜವನ್ನ ನಿಮ್ಮ ಊರುಗಳನ್ನ ಎಷ್ಟು ಜನ ಇದ್ದೀರಿ? 300 ವಿದ್ಯಾರ್ಥಿಗಳಿದ್ದೀರಿ, 260 ಮಕ್ಕಳಿದ್ದೀರಿ. ಇಲ್ಲಿ ಈ 260 ಮಕ್ಕಳು 260 ಉದ್ಧಾರ ಆಯ್ತವೆ. ನೀವು ವಿದ್ಯಾವಂತರಾದ್ರೆ ಎಷ್ಟು ಹಳ್ಳಿ ಉದ್ಧಾರ ಆಯ್ತವೆ? ಎಷ್ಟು ಹಳ್ಳಿ ಉದ್ಧಾರ ಆಯ್ತವೆ? 260 ಹಳ್ಳಿ. ನೀವೆಲ್ಲರೂ ಒಬ್ಬೊಬ್ರು 100 ಅಲ್ವಾ? ಎಲ್ಲ 100, ರಾಯಚೂರವರು, ಗುಲ್ಬರ್ಗರು, ಯಾದಗಿರಿಯವರು, ಅವಳಹಳ್ಳಿಯವರು, ಕೆಂಚನಹಳ್ಳಿಯವರು, ಮಾದಪ್ಪನಹಳ್ಳಿಯವರು ಅಲ್ವಾ? ಒಬ್ಬೊಬ್ರು ಕಲ್ತ್ರೆ ಒಂದೊಂದು ಊರು ಉದ್ಧಾರ ಆಗ್ತದೆ, ಒಂದೊಂದು ಮನೆ ಉದ್ಧಾರ ಆಗ್ತದೆ. 260 ಹಳ್ಳಿ ಅಭಿವೃದ್ಧಿ ಆದ್ರೆ ಈ ದೇಶ ಎಷ್ಟು ವೇಗಗತಿಯಲ್ಲಿ ಶ್ರೀಮಂತ ರಾಷ್ಟ್ರ ಆಗ್ತದೆ. ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಕಿವಿ ಮಾತನ್ನು ಹೇಳ್ತಕ್ಕಂಥದ್ದು. ಇನ್ನ 3 ವರ್ಷ ನೀವು SLC ಮಕ್ಕಳು 3 ವರ್ಷ, 9th ಅವರು 4 ವರ್ಷ, 8th ಅವರು 5 ವರ್ಷ ನೀವು ಕಷ್ಟಪಟ್ರೆ ನಿಮ್ಮ ಬಾಳು ಬಂಗಾರ ಆಗ್ತದೆ, ನಿಮ್ಮ ಜೀವನ ಸುಖಕರಮಯವಾಗಿರ್ತದೆ. ಹೇಳ್ಬೋದು ಹೆಣ್ಮಕ್ಳು, ನಮ್ಮ ಅಪ್ಪ ಯಾರಿಗೂ ಮದುವೆ ಮಾಡ್ಬಿಡ್ತಾನೆ, ನಾನು ಹೆಂಗ ಅವ್ರನ್ನ ಊಟ ಆಗ್ತಿರತ್ತ. ನೀವು ಬಯಸ್ತಿರ್ತಕ್ಕಂಥ, ನೀವು ಅಂಟಕೊಳ್ತಕ್ಕಂಥ, ನೀವು ಮದುವೆ ಆಗ್ತಕ್ಕಂಥ ಯಾರು ಅವ್ರನ್ನ ಅಷ್ಟು ಇದಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ನಾನು ಹೇಳ್ತಕ್ಕಂಥದ್ದೇನಪ್ಪ ಅಂದ್ರೆ ಯಾರನ್ನು ಅವಲಂಬಿಸಬೇಡಿ, ಯಾರನ್ನು ನೀವು ಆಶ್ರಯವನ್ನು ಬೇಡಬೇಡಿ. ನೀವು ಪ್ರತಿಯೊಬ್ರು 10 ಜನಕ್ಕೆ ಊಟ ಹಾಕುವಂತ ಶಕ್ತಿ ಚೈತನ್ಯವನ್ನ ಬೆಳೆಸ್ಕೊಳ್ಬೇಕು. ಆ ಬೆಳೆಸ್ಕೊಳ್ಬೇಕಾದ್ರೆ ಒಂದೇ ಒಂದು ಏನಪ್ಪ ಅಂದ್ರೆ ವಿದ್ಯೆ ಯಾರಪ್ಪ ಸೊತ್ತು ಅಲ್ಲ, ಅದು ಅಲ್ವಾ? ಹುಟ್ಟು ದೊಡ್ಡಪ್ಪ ಆದ್ರೆ ವಿದ್ಯೆ ಅದರ ಅಪ್ಪ ಅಲ್ವಾ? ಯಾರು ದುಡ್ಡು ಬೇಕಾದ್ರೆ ಕರ್ತನ ಮಾಡ್ಕೋಬಹುದು, ವಿದ್ಯೆ ಯಾರು ಕತ್ಕೋಬೇಕಾಗಲ್ಲ. ನೀವೆಲ್ಲರೂ ಒಳ್ಳೊಳ್ಳೆ ವಿದ್ಯಾವಂತರಾಗಿ ಇವತ್ತಿನ ಒಂದು ಸಮಾಜದಲ್ಲಿರ್ತಕ್ಕಂಥ ಸ್ಪರ್ಧಾತ್ಮಕವಾದಂತ ಒಂದು ಏನು ವಿದ್ಯಾಭ್ಯಾಸ ಇದೆ ಅದರಲ್ಲಿ ನೀವು ಮುಂಚೂಣಿ ಬಂದ್ರೆ ನಿಮಗೆ ಸರ್ಕಾರ ಹುನರ ಹಾಕಿ ನಿಮಗೆ ಗೌರವವನ್ನು ಕೊಟ್ಟು ನಿಮಗೆ ಚಿನ್ನದ ತಟ್ಟೆಯಲ್ಲಿ ನಿಮಗೆ ನೌಕರಿಯನ್ನ ಕೊಡ್ತದೆ. ನಾರ್ತ್ ಕರ್ನಾಟಕರು, ಉತ್ತರ ಕರ್ನಾಟಕರು 370G ಅಂತಕ್ಕಂಥ ಅಡಿಯಲ್ಲಿ 24,000 ಉದ್ಯೋಗ ಇವತ್ತು ಖಾಲಿ ಇವೆ. ನೀವೆಲ್ಲರೂ ರಾಯಚೂರವರು, ಗುಲ್ಬರ್ಗವರು, ಯಾದಗಿರಿಯವರು ಆ ಭಾಗದ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆ ಮೆರಿಟ್ ತಕೊಂಡ್ರೆ ಪ್ರತಿಯೊಬ್ಬರಿಗೂ ಕೆಲಸ ಸಿಗ್ತದೆ. 370G ಎಂಬತಕ್ಕಂಥ ಒಂದು ಹಿಂದುಳಿದ ಭಾಗ ಅಂತೇಳಿ ಅಲ್ಲಿ 24,000 ನಾನಾ ಇಲಾಖೆಯಲ್ಲಿ 24,000 ಉದ್ಯೋಗ ಖಾಲಿ ಇವೆ. ನೀವೆಲ್ಲರೂ ಇವತ್ತು ಇಲ್ಲಿ ಭಾಗದಲ್ಲಿ ಕುಂತಿರ್ತಕ್ಕಂಥ 70% ವಿದ್ಯಾರ್ಥಿಗಳು ಇವತ್ತು ಉತ್ತರ ಕರ್ನಾಟಕರು. ಆ ಮಕ್ಕಳಿಗೆ ಎಲ್ಲರಿಗೂ ಉದ್ಯೋಗ ಸಿಗ್ತದೆ. ನಾನು ಕಾಣ್ತಕ್ಕಂಥ ಕನಸೇನಪ್ಪ ಅಂತಂದ್ರೆ ನನ್ನ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಪ್ರತಿಯೊಂದು ಮಗುನೂ ಸರ್ಕಾರಿ ನೌಕರಿ ಆಗಬೇಕು, ಸರ್ಕಾರದ ಅಧಿಕಾರಿ ಆಗಬೇಕು, ಸರ್ಕಾರದಲ್ಲಿ ಉನ್ನತವಾದಂತ ಅಧಿಕಾರಿಗಳಾಗಬೇಕು ಅಂತಕ್ಕಂಥದ್ದು ಬಯಸ್ತೀನಿ ನಾನು. ಅದಕ್ಕೆ ನಾನು ಪೂರಕವಾಗಿ ನಿಮಗೆ ಏನ್ ಬೇಕಾದ್ರೂ ನಾನು ಸಹಾಯವನ್ನ ಮಾಡಬಲ್ಲೆ. ಭಗವಂತ ಎಷ್ಟು ಶಕ್ತಿಯನ್ನ ಕೊಟ್ಟವನ ಅಷ್ಟು ಶಕ್ತಿ ಮೀರಿ ನಾನು ನಿಮ್ಗೆ ಎಲ್ರಿಗೂ ಅನುಕೂಲವನ್ನ ಮಾಡಿಕೊಡ್ತೀನಿ.
ನೀವು ಚೆನ್ನಾಗಿ ಓದ್ಬೇಕಷ್ಟೇ. ಇವತ್ತೇನೋ ಒಂದು 4 ಕಾಸು ಖರ್ಚು ಮಾಡ್ಬಿಟ್ಟು ಇಷ್ಟೊಂದು ವಿಜೃಂಭಣೆಯಿಂದ ಬಲೂನ್ ಎಲ್ಲ ಕಟ್ಬಿಟ್ಟು ಕೇಕ್ ಕಟ್ ಮಾಡಿ ಗುರುಗಳಿಗೆ ವಂದನೆಯನ್ನ ಮಾಡ್ಬಿಟ್ಟು ನಿಮ್ಮ ವಿದ್ಯಾಭ್ಯಾಸ ಮುಗಿಯಲ್ಲ. ಅದ್ರ ಜೊತೆಗೆ ನಾನು ಅಕ್ಷರವನ್ನ ಕಲಿಬೇಕು. ಇವತ್ತು ಟೀಚರ್ಸ್ ಡೇಗೆ ಒಂದು ಬೆಲೆ ಬರ್ಬೇಕಾದ್ರೆ, ಗೌರವ ಬರ್ಬೇಕಾದ್ರೆ ನಾನು ಒಳ್ಳೆ ವಿದ್ಯಾರ್ಥಿ ಆಗ್ಬೇಕು, ಒಳ್ಳೆ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬೇಕು, ಶಿಸ್ತಿನ ವಿದ್ಯಾರ್ಥಿ ಆಗ್ಬೇಕು. ಅದು ನೀವು ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಬರ್ಬೇಕು. ನಾನೇನೋ ಒಂದು 5 ನಿಮಿಷ ಯಾರೋ ಟೀಚರ್ಸ್ ಕರೀರಲ್ಲಿ ಏನೋ ಮಾತಾಡ್ಬೇಕು ಅಂತ ಹೇಳಿರ್ತೀನಿ. ಅಲ್ಲಿ ಯಾರೋ ಕ್ಲಾಸಲ್ಲಿ ಕೂತ್ಕೊಂಡು ಸರ್ ಅವ್ರು ನೋಡ್ದ, ಸರ್ ಇವ್ ನೋಡ್ತು ಬೈತು. ಇದು ಯಾರು ಮಾಡೋ ಕೆಲಸ ಅಂದ್ರೆ ಊರಲ್ಲಿ ಕುರಿ ಕಾಯೋದು, ಎಮ್ಮೆ ಮೈಸೂರು ಮಾಡೋ ಕೆಲಸ ಇದೆ, ಅವಿದ್ಯಾವಂತರು ಮಾಡ್ತಕ್ಕಂಥ ಕೆಲಸ ಇದೆ. ನೀವೆಲ್ಲ ವಿದ್ಯಾರ್ಥಿಗಳು, ನೀವೆಲ್ಲ ಎಂತ ಸಂಸ್ಕೃತಿಯನ್ನ ಕಲಿಸ್ತಾ ಇರ್ತಕ್ಕಂಥ ನಮ್ಮ ಶಿಕ್ಷಕರಿದ್ದಾರೆ. ನಿಮ್ಮೆಲ್ಲ ವಿದ್ಯಾವಂತರು ನೀವೆಲ್ಲ. ನಿಮ್ಮ ನೋಡಿ ನಿಮ್ಮ ತಂಗಿಂದಿರು, ನಿಮ್ಮ ತಮ್ಮಂದಿರು ಕಲಿಬೇಕು, ಒಳ್ಳೆ ಸಂಸ್ಕೃತಿಯನ್ನ ಕಲಿಬೇಕು. ಇವತ್ತು ಪ್ರಪಂಚದಲ್ಲಿ ಭಾರತ ರಾಷ್ಟ್ರವನ್ನು ಯಾಕೆ ಗೌರವಿಸ್ತಾರೆ ಅಂತಂದ್ರೆ ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ನಾಡು, ನುಡಿ, ಭಾಷೆ, ನಾವು ಕೊಡ್ತಕ್ಕಂಥ ಹಿರಿಯರಿಗೆ ಗೌರವ, ಇದೆಲ್ಲವನ್ನ ಗಮನಿಸಿ ಪ್ರಪಂಚಾದ್ಯಂತ ಇವತ್ತು ನಮ್ಮ ದೇಶಕ್ಕೆ ಭಾರತೀಯರಿಗೆ ವಿಶೇಷವಾದಂತ ಒಂದು ಗೌರವವನ್ನು ಕೊಡ್ತಾರೆ. ನಾನು ಹೇಳೋದಿಷ್ಟೇ, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗೆ ಗೌರವವನ್ನು ಕೊಡಿ. ಫಸ್ಟ್ ಕಣ್ಣಿಗೆ ಕಾಣುವ ದೇವರು ತಂದೆ ತಾಯಿ, ಅವರಿಗೆ ಎದುರು ಮಾತಾಡ್ತಾರೆ ಯಾರು, ಅವರಿಗೆ ಗೌರವ ಕೊಡಿ ತಂದೆ ತಾಯಿ. ನಂತರ ನಿಮ್ಗೆ 1ನೇ ಕ್ಲಾಸಿಂದ ಇವತ್ತಿವರೆಗೆ ಮುಂದಕ್ಕೂ ಅಜ್ಞಾನದ ಕತ್ತಲಿಂದ ಜ್ಞಾನದ ಬೆಳಕಿನ ಕಡೆಗೆ ಬರ್ತಾ ಇದ್ದಾರಲ್ಲ ಗುರುಗಳು, ಶಿಕ್ಷಕರು, 1ನೇ ತರಗತಿಯ ಶಿಕ್ಷಕರಾಗಿರ್ಬೋದು, 2ನೇ ತರಗತಿಯ ಶಿಕ್ಷಕರಾಗಿರ್ಬೋದು, 10ನೇ ತರಗತಿಯ ಶಿಕ್ಷಕರಾಗ್ಬೋದು, ನಾಳೆ PUC ಬಂದಾಗ PUC ಶಿಕ್ಷಕರಾಗ್ಬೋದು, ಅವರೆಲ್ಲರಿಗೂ ವಿನಯರಾಗಿರಿ. ಗುರುವಿನ ಗುಲಾಮನಾಗುವವರೆಗೂ ಮುಕುತಿಗೆ ಬೆಳೆಯುವುದಿಲ್ಲ ಅಂದ್ರೆ ಗುರುವಿಗೆ ಯಾರು ವಿನಯದಿಂದಿರ್ತೀರಿ, ಯಾರು ಗುರುವಿಗೆ ಶ್ರದ್ಧಾಭಕ್ತಿಯನ್ನ ತೋರಿಸ್ತೀರಿ, ಅವರು ಜೀವನದಲ್ಲಿ ಒಂದು ದಿವಸ ಮುಂದೆ ಬರ್ತೀರಿ. ಅವರು ಜೀವನದಲ್ಲಿ ಉನ್ನತ ಸ್ಥಾನಮಾನವನ್ನ ಗಳಿಸ್ತೀರಿ ನೀವು. ಯಾರು ತಂದೆ ತಾಯಿಗೆ ಗುರುಗಳಿಗೆ ಸಾತ್ಕಾರ್ಯವನ್ನ ಮಾಡ್ತಾರೆ, ಬೇಜವಾಬ್ದಾರಿಯಿಂದ ನಡ್ಕೊಳ್ತಾರೆ, ಗುರುವಿನ ಕಂಡ್ರೆ ಅಹಂಕಾರದಿಂದ ಮಾತಾಡ್ತಕ್ಕಂಥದ್ದು, ತಂದೆ ತಾಯಿಗಳಿಗೆ ಎದುರು ಮಾತಾಡ್ತಕ್ಕಂಥದ್ದು ಯಾರು ಮಾತನಾಡ್ತಾರೆ ಅವರು ಜೀವನದಲ್ಲಿ ಯಾವುದೇ ಸಾಧನೆಗಳನ್ನ ಮಾಡುವುದಕ್ಕೆ ಸಾಧ್ಯವಿಲ್ಲ. ನೀವೆಲ್ಲರೂ ಇವತ್ತಿನಿಂದ ಇವತ್ತು ಏನು 135ನೇ ರಾಷ್ಟ್ರ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ರಿ. ನೀವು ಇವತ್ತು ಕಾಯವಾತ ಮನಸ್ಸಿನಿಂದ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು. ನಾವು ಯಾರಿಗೂ ತಂದೆ ತಾಯಿಗೆ ಗುರು ಹಿರಿಯರಿಗೆ ನಾವು ಎದುರು ಮಾತಾಡಲ್ಲ. ನಾವು ಮಾತಾಡಬಾರ್ದು. ನಾವು 135ನೇ ವರ್ಷದ ಶಿಕ್ಷಕರ ದಿನಾಚರಣೆ ದಿವಸ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಿದ್ದೇವೆ. ಪ್ರಮಾಣ ವಚನ ಏನೆಂದರೆ, ಈ ದಿನದಿಂದ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಹಿರಿಯರು ಹಾಗೂ ಜ್ಞಾನದಿಂದ ಬೆಳಕಿನ ಕಡೆಗೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಎಳೆತರುತ್ತಿರುವ ನಮ್ಮ ಶಿಕ್ಷಕರುಗಳಿಗೆ ಎದುರು ಮಾತಾಡುವುದಿಲ್ಲ, ನಯ ವಿನಯದಿಂದ ಇರುತ್ತೇವೆ ಎಂದು ಪ್ರಮಾಣೀಕರಿಸುತ್ತೇವೆ. ಇಳಿಸಿ ಎಲ್ಲ ಕೈ ಎಲ್ಲ ಕೂತ್ತಾರೆ. ಇವತ್ತು ಹಿರಿಯರಿಗೆ ಎದುರು ಮಾತಾಡಲ್ಲ ಅಂತ ಹೇಳಿದ್ರಿ, ಮಾತಾಡಬಾರ್ದು.
ಪ್ರಮಾಣ ವಚನ ಸ್ವೀಕರಿಸಿದ್ದೀರಿ. ಹುಷಾರಾಗಿರಿ, ನೆನಸ್ಕೊಳ್ಳಿ. ಪ್ರಮಾಣ ಅಂದ್ರೆ ಸುಲಭ ಅಲ್ಲ ಅದು, ಆಯ್ತಾ? ಯಾರು ತಂದೆ ತಾಯಿಗೆ ಎದುರು ಮಾತಾಡ್ಬೇಡ್ರಿ, ಹುಡುಗಿಯರಿಗೆ ಎದುರು ಮಾತಾಡ್ಬೇಡ್ರಿ. ಹಾಗೆ ಇಷ್ಟೊಂದು ಇನ್ನು ಮಾತಾಡೋದು ಬೇಡ, ಸಾಕು. ಇಷ್ಟಕ್ಕೆ ಬೋರ್ ಆಗ್ತದೆ, ಆಯ್ತಾ? ಸಾಕು, ಕೇಳ್ಬಾರ್ದು. ಅಧ್ಯಕ್ಷರಿಗೆ ಹೋಗ್ಬೇಕು ಅವರು ಕಾರ್ಯನಿಮಿತ್ತ, ಆಯ್ತಾ? ನನ್ನ ಈ ಒಂದು ಅದ್ಭುತವಾದಂತ, ಸೊಗಸಾದಂತ, ಸುಂದರವಾದಂತ ಒಂದು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಿ, ಹಾಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ನನಗೆ ಗೌರವಿಸಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಚಿರಋಣಿ. ಹಾಗೂ ನಾನು ಈ ಮಟ್ಟಕ್ಕೆ ಈ ಸಂಸ್ಥೆಯನ್ನ ಕಟ್ಟಬೇಕಾದ್ರೆ, ಬೆಳೆಸ್ಬೇಕಾದ್ರೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಗುರುವೃಂದಕ್ಕೂ ನಾನು ವಂದಿಸ್ತೀನಿ. ಮತ್ತೆ ಈ ಶಾಲೆಯ ಅಧ್ಯಕ್ಷರು ಸಹ ನನಗೆ ಹಲವಾರು ರೀತಿಯಲ್ಲಿ ಸಹಕಾರಿಯಾಗಿ, ಸಪೋರ್ಟ್ ಆಗಿ, ಯಾಕೆ ಇಷ್ಟೊತ್ತಿಗೆ ಹೋಗ್ತೀರಿ, ಏನ್ ಮಾಡ್ತೀರಿ ಅಂತ ಕೇಳಿದೆ. ನನ್ನ ಸ್ವತಂತ್ರವಾಗಿ ಸಂಸ್ಥೆ ಕಟ್ಟುವುದಕ್ಕೆ ಅವರು ಸಹ ಇಲ್ಲಿ ಸಹಕಾರಿಯಾಗಿ ಬಿಟ್ಟಿದ್ದಾರೆ. ಅವರಿಗೂ ನಾನು ಸಂಸ್ಥೆ ಪರವಾಗಿ ವಂದಿಸ್ತಾ, ಹಾಗೆ ನಿಮ್ಮೆಲ್ಲರಿಗೂ ಸುಸರಿತವಾದಂತಹ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾ ಇರ್ತಕ್ಕಂಥ SRK ವಿದ್ಯಾಸಂಸ್ಥೆ ಆಂತರಿಕ ಲೆಕ್ಕಪರಿಶೋಧಕಿ ಸ್ವಾತಿ ಹಾಗೂ ಈ ಸಂಸ್ಥೆಯ ಎಲ್ಲಾ ರೀತಿಯಲ್ಲೂ ನಾನು ಇದ್ದೀನಿ, ನಿಮ್ ಜೊತೆ ಬೆನ್ನೆಲುಬಾಗಿ ಇರ್ತಕ್ಕಂಥ, ಹಾಗೂ ಈ ಕಾರ್ಯಕ್ರಮವನ್ನ ತನ್ನ ಮನೆಯ ಕಾರ್ಯಕ್ರಮದಂತೆ ಸೊಂಟ ಕಟ್ಕೊಂಡು ನಿಮ್ಮೆಲ್ರಿಗೂ ಮಾರ್ಗದರ್ಶನವನ್ನು ನೀಡಿದಂತ ನನ್ನ ಸೋದರ ಅಲ್ಲಪ್ಪ ಅವರಿಗೆ, ಹಾಗೂ ನವಚೇತನ ಪ್ರೌಢಶಾಲೆಯ ಎಲ್ಲ ನನ್ನ ಗುರುವೃಂದದವರಿಗೂ ವಂದಿಸುತ್ತಾ, ಮತ್ತೊಮ್ಮೆ ಮಗದೊಮ್ಮೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಾನು ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಸಂಸ್ಥೆ ಇತ್ತು ಈ ರೀತಿ ಇಂಥ ಸಾವಿರಾರು ಮಕ್ಕಳಿಗೆ ದಾರಿದೀಪವಾಗುವ ಕ್ರಮವನ್ನು ವಹಿಸಿ ಬೆಳೆಸುತ್ತಕ್ಕೆ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ತಿದ್ದೀನಿ. ಎಲ್ಲರೂ ಕಾಯ ವಾಚ ಮನಸ್ಸಿಂದ ನೀವು ಒಂದು ಪ್ರಾಮಾಣಿಕವಾದಂತ ಕೆಲಸವನ್ನು ಮಾಡ್ತೀರಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ನವಚೇತನ ಕನ್ನಡ ಪ್ರೌಢಶಾಲೆ, ಜೈ SRK ವಿದ್ಯಾಸಂಸ್ಥೆ. ಧನ್ಯವಾದಗಳು. ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಎರಡು ಮಾತಾಡಬೇಕು ಅಂತೇಳಿ ನವಚೇತನ ಪಬ್ಲಿಕ್ ಶಾಲೆಯ ಮುಖ್ಯ ಶಿಕ್ಷಕಿಯರನ್ನ ನಾನು ಈ ಸಂದರ್ಭದಲ್ಲಿ ಹಾಗೂ ನಮ್ಮ SRK ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಮತಿ ಗಾಯತ್ರಿಯವರೇ, ಹಾಗೂ ಕಾರ್ಯಕ್ರಮದ ನಮ್ಮ ಶಾಲೆಯ ಕಾರ್ಯದರ್ಶಿಯವರು ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿದ ಶ್ರೀಯುತ ಶಿವರಾಜ್ ಸರ್ ಅವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ನನ್ನ ವೃತ್ತಿ ಬಾಂಧವರೇ, ಹಾಗೂ ನನ್ನ ಪ್ರೀತಿಯ ಮಕ್ಕಳೇ, ಬೆಳಗಿನಿಂದ ನೀವೆಲ್ಲ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀರಾ ಹಾಗೂ ಇವಾಗಿದ್ದೀರಾ. ನೀವು ನಮ್ಮ ಮಾತುಗಳನ್ನು ಕೇಳೋ ಸ್ಥಿತಿಯಲ್ಲಿ ಇಲ್ಲ, ಆದರೂ ಸಂಪ್ರದಾಯದಂತೆ ನನಗೊಂದು ಅವಕಾಶ ಕೊಟ್ಟಿರೋದ್ರಿಂದ ಒಂದೇ ಒಂದು ಮಾತನ್ನು ನಿಮ್ಮಲ್ಲಿ ಪ್ರಶ್ನೆಯನ್ನು, ಒಂದು ಸಾರಿ ನಿಮ್ಮಲ್ಲಿ ಪ್ರಶ್ನೆಯನ್ನೇ ಮಾಡ್ಕೊಳ್ಳಿ, ನೀವು ಶಿಕ್ಷಣವಂತರಾಗಬೇಕಾ ಅಥವಾ ವಿದ್ಯಾವಂತರಾಗಬೇಕಾ ಅಂತ. ವಿದ್ಯಾವಂತರಾಗಬೇಕು ಅಥವಾ ಶಿಕ್ಷಣವಂತರಾಗಬೇಕು ಅಂದರೆ ತುಂಬಾ ವ್ಯತ್ಯಾಸ ಇದೆ. ಶಿಕ್ಷಣವಂತರು ಅಂದರೆ ಸರ್ಟಿಫಿಕೇಟ್ ಓರಿಯೆಂಟೆಡ್ ಎಜುಕೇಶನ್, ಆದರೆ ವಿದ್ಯಾವಂತರು ಅಂದರೆ ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್, ಅಂದರೆ ಮೌಲ್ಯಾಧಾರಿತ ಶಿಕ್ಷಣ. ನೀವು ಮೌಲ್ಯವನ್ನು ಒಳಗೊಂಡಂತ ಶಿಕ್ಷಣವನ್ನು ಪಡೆಯಬೇಕು ಅಂದರೆ ಪ್ರತಿಯೊಂದು ನಿಮ್ಮ ಕ್ರಿಯೆಯಲ್ಲಿ, ಅಂದರೆ ಎವ್ರಿ ಡೇ ವಾಟ್ ಯು ಆರ್ ಡೂಯಿಂಗ್, ಅಂದರೆ ಪ್ರತಿ ನಿಮ್ಮ ಕ್ಷಣದ ನಿಮ್ಮ ಎಲ್ಲ ಕೆಲಸಗಳಲ್ಲೂ ನೀವು ಹೇಗೆ ನಡ್ಕೊಳ್ತೀರಾ, ಅಂದರೆ ನೀವು ಅಂದರೆ ಹೇಗೆ ಬರಬೇಕು, ವಿದ್ಯಾವಂತರಾಗಬೇಕು ಅಂದರೆ ನಿಷ್ಠೆ, ನಿಯಮ, ಮಾನವೀಯತೆ ಎಲ್ಲವುದನ್ನು ಅಳವಡಿಸ್ಕೊಂಡಿರ್ಬೇಕು. ಅದು ಒಂದು ಶಿಕ್ಷಣ, ಕಂಪ್ಲೀಟ್ ಎಡ್ಯುಕೇಶನ್, ಅಂದರೆ ಒಂದು ಉತ್ತಮವಾದ ಶಿಕ್ಷಣ ಸಿಗುತ್ತೆ ನಿಮಗೆ. ಆಗ ನೀವು ವಿದ್ಯಾವಂತರಂತ ಸಮಾಜದಲ್ಲಿ ಹೇಳಿಸ್ಕೊಳ್ತೀರಾ. ಹಾಗಾಗಿ ನೀವು ಯಾವ ರೀತಿ ಶಿಕ್ಷಣವನ್ನು ಮಾಡಿಸ್ಕೊಳ್ತೀರಾ ಅನ್ನೋದನ್ನ ನಿಮ್ಮ ಕೈಯಲ್ಲೇ ಇದೆ. ಒಂದು ಉದಾಹರಣೆಯನ್ನು, ಒಂದು ಸಂಸ್ಕೃತ ಶ್ಲೋಕದ ಮೂಲಕ ನನ್ನ ಮಾತನ್ನು ಮುಗಿಸ್ತೀನಿ. ಅನ್ನೋದನ್ನ, ಒಂದು ಸಂಸ್ಕೃತ ಶ್ಲೋಕ ನಿಮಗೆ ಏನು ಹೇಳುತ್ತೆ ಅನ್ನೋದನ್ನ ಒಂದೇ ಒಂದು ನಿಮಿಷದಲ್ಲಿ ನಿಮಗೆ ಅದರ ಅರ್ಥವನ್ನು ಕೂಡ ತಿಳಿಸ್ತೀನಿ.
ಉದ್ಯೋಗಿನಂ ಪುರುಷಸಿಂಹಮುಪೈತಿ ಲಕ್ಷ್ಮೀಃ ದೈವೇನ ದೇಯಮಿತಿ ಕಾ ಪುರುಷ ವದಂತಿ ದೈವಂ ನಿಹತ್ಯ ಕುರು ಪೌರುಷಮಾತ್ಮ ಸತ್ಯ ಯತ್ರೇ ಕೃತೆ ಯದಿ ನ ಸಿದ್ಧ್ಯತಿ ಗೋತ್ರದೋಷಃ. ಅಂದರೆ ಓನ್ಲಿ ದ ಒನ್ ಹೂ ಮೇಕ್ಸ್ ಎಫರ್ಟ್ಸ್ covers fate. One must throw away the concept of destiny and become industrious with confidence and strength of a lion. It's not one's fault if he fails in spite of efforts. ಕನ್ನಡದಲ್ಲಿ ಏನು ಹೇಳ್ತಾರೆ ಅಂದರೆ ಇದಕ್ಕೆ ನಮ್ಮ ಪ್ರಯತ್ನ, ಪ್ರತಿಯೊಂದಕ್ಕೂ ನಮ್ಮ ಪ್ರಯತ್ನ ಅನ್ನೋದು ತುಂಬ ಮುಖ್ಯ. ಇಲ್ಲ ಅಂದರೆ ಹೇಡಿಗಳು ಏನು ಮಾಡ್ತಾರೆ ಅಂದರೆ ವಿಧಿ ಬರಹ ಅಥವಾ ಹಣೆ ಬರಹ ಅಂತ ಏನು ಹೇಳ್ತಾರೋ ನಮ್ಮ ಅದೃಷ್ಟ ಇದ್ರೆ ಆಗುತ್ತೆ ಅನ್ನೋದನ್ನ ಹೇಡಿಗಳು ಅದನ್ನು ಒಪ್ಕೊಳ್ತಾರೆ ಅನ್ನೋದನ್ನ ಅರ್ಥ. ಹಾಗೂ ನಾವು ಯಾವ ರೀತಿ ಅಂತಂದ್ರೆ ಸಿಂಹದಂತೆ, ಅಂದ್ರೆ ವಿತ್ ದಿ ಕಾನ್ಫಿಡೆನ್ಸ್ ಸ್ಟ್ರೆಂತ್ ಆಫ್ ದಿ ಸಿಂಹ, ಅಂದ್ರೆ ಸಿಂಹದಂತಹ ಆತ್ಮವಿಶ್ವಾಸ. ಸಿಂಹಕ್ಕೆ ಎಷ್ಟು ಆತ್ಮವಿಶ್ವಾಸ ಇರುತ್ತೆ ಅಂದ್ರೆ ನೀವು ಕಥೆಗಳಲ್ಲೆಲ್ಲ ಓದಿರ್ಬೋದು. ಕಾಡಿನ ರಾಜ ಯಾರು? ಯಾಕೆ ಅದಕ್ಕೆ ರಾಜ ಪದವಿಯನ್ನ ಕೊಟ್ಟರು ಅನ್ನೋದನ್ನ ನೀವು ಆ ಕಥೆಯನ್ನ ತಿಳ್ಕೊಂಡಾಗ ಆಗುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಸಿಂಹದಂತೆ ಎಲ್ಲ ಫೀಲ್ಡಲ್ಲೂ ನೀವು ಭಾಗವಹಿಸಿ ನಿಮ್ಮ ಆತ್ಮಸ್ಥೈರ್ಯವನ್ನ ಮೆರೆಯಲಿ ಅಂತ ಈ ಸಂದರ್ಭದಲ್ಲಿ ಆಶಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬಗ್ಗೆ ಸಂಸ್ಕೃತದ ಒಂದು ನುಡಿಯ ಇದರಲ್ಲಿ ಬಹಳ ಸೊಗಸಾಗಿ ಶುಭಾಶಯಗಳನ್ನು ತಿಳಿಸ್ತಾ ವಿದ್ಯಾರ್ಥಿಗಳಿಗೆ ನೀವು ಹೇಳ್ತಾ ಇರ್ತೀರಾ ಮುಂದೆ ಗುರಿ ಇರಬೇಕು, ಮುಂದೆ ಗುರು ಇರಬೇಕು ಅಂತ. ಆದರೆ ಗುರು ಇಟ್ಕೊಂಡಿದ್ದೀರ ನೀವು, ಆದರೆ ಗುರುನ ಅಲ್ಲೇ ಬಿಟ್ಟು, ಯಾಕಂದ್ರೆ ಅವ್ರನ್ನ ಜೊತೆಲೆ ತಗೊಂಡು ಹೋಗ್ತಾ ಇಲ್ಲ. ನೀವು ಗುರುವಿಗೆ ನೀವು ಸರಿಸಮಾನವಾಗಿ ಹೆಜ್ಜೆ ಹಾಕ್ತಾ ಇಲ್ಲ. ಆ ಹೆಜ್ಜೆ ಹಾಕೋದು ನೀವು ಸರಿಸಮವಾಗಿ ಹಾಕಿದಾಗ ನಿಮಗೆ ಅವ್ರು ಹೇಳ್ತಕ್ಕಂಥ ಮಾತುಗಳು ಅರ್ಥ ಆಗುತ್ತೆ, ಅವ್ರು ಹೇಳ್ತಕ್ಕಂಥ ಬುದ್ಧಿ ಮಾತುಗಳು ನಿಮ್ಮ ತಲೆಗೆ ನಾಟುತ್ತೆ. ಅದರಿಂದ ಗುರು ಹೇಳಿದ್ದು ಯಾರೇ ಆಗಿರ್ಬೋದು, ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರುವಾಗಿರ್ತಾಳೆ. ಎಲ್ಲವನ್ನೂ ಕಲಿಸ್ತಕ್ಕಂಥ ಗುರು ಅವ್ರು ಯಾರೇ ಆಗಿರ್ಬೋದು, ಯಾವುದೇ ರಂಗದಲ್ಲಿರ್ತಕ್ಕಂಥ ಗುರುಗಳಾಗಿರ್ಬೋದು, ಅವರು ಎಲ್ಲರೂ ಹೇಳೋದು ನಮ್ಮ ಹೇಳಿಕೆಗಾಗಿ ಹೇಳ್ತಾರೆ. ಆದ್ರಿಂದ ಅವರ ಮಾತನ್ನು ನಾವು ತಪ್ಪದೇ ಪಾಲಿಸಿ ಅವರ ಮಾರ್ಗದರ್ಶನದಲ್ಲಿ ನಡೆದಾಗ ನಮ್ಮ ಜೀವನ ಮುಂದೆ ಉತ್ತಮ ಆಗುತ್ತೆ ಅಂತ ಹೇಳ್ತಾ ಈ ಶಿಕ್ಷಕ ದಿನಾಚರಣೆ ಶುಭಾಶಯಗಳೊಂದಿಗೆ ನನ್ನ ಕೆಲವು ಮಾತನ್ನು ಮುಗಿಸ್ತೀನಿ. ಹಾಗೂ ಈ ವೇದಿಕೆ ಇದುವರೆಗೂ ಅಲಂಕೃತವಾಗಿ ಸಭೆಯನ್ನು ನೀಡಿರ್ತಕ್ಕಂಥ ಅಧ್ಯಕ್ಷರು ಇವಾಗ ಸಭೆಯೇ ಒಂಥರ ಕಳೆ ಬಂದಿದೆ. ಅಂತಹ ಅಸಂಮುಖಿಗಳಾಗಿ ನಾವೆಲ್ಲ ಅಸಂಮುಖಿಗಳು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಗಾಯತ್ರಿ ಮೇಡಮ್ನವರು, ಅವರು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಶಿವರಾಜ್ ಸರ್ ಅವರು ಯಾವಾಗ ಹೇಳ್ತಾ ಇರ್ತಾರೆ, ನಾನು ಬಡ ವಿದ್ಯಾರ್ಥಿಗಳಿಗೆ ನಾನು ಪಟ್ಟ ಕಷ್ಟವನ್ನು ಅವ್ರು ಪಡಬಾರ್ದು ಅಂತನೋ ಒಂದು ಉದ್ದೇಶದಿಂದ ಇಂಥ ಸಂಸ್ಥೆಯನ್ನು ಕಟ್ಟಿ ಹಗಲಿರುಳು ಶ್ರಮಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅಕ್ಷರಶಃ ಅದು ನಿಜ. ಅದಕ್ಕಿಂತ ಮಿಗಿಲಾಗಿ ಇನ್ನೂ ಒಂದು ಉನ್ನತ ಸ್ಥಾನದಲ್ಲಿದ್ದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಇದೇ ರೀತಿಯಲ್ಲಿಯೇ ಕಷ್ಟದಿಂದ ಮೇಲೆ ಬಂದ ಹೆಮ್ಮೆಯ ವಿಚಾರ ಅಂತ ಅನಿಸುತ್ತೆ. ಇವರು ನಮ್ಮ ಶಿವರಾಜ್ ಸರು ಒಂದು ಕ್ಷಣನೂ ಮನಸ್ಸು ಒಂದು ಕಡೆ ಇರೋದೇ ಇಲ್ಲ. ಪಾದರಸ ಇದ್ದಾಗೆ, ಪಾದರಸದ ಕೊಳವೆ ಇರುತ್ತೆ ನೋಡಿದ್ರೆ ಅನಿಸುತ್ತೆ, ಪಾದರಸ ತುಂಬಿರ್ತಕ್ಕಂಥ ಒಂದು ಕೊಳವೆ, ಆ ಕೊಳವೆ ನಮ್ಮ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಹಿಂದೆ ಇರ್ತಕ್ಕಂಥ ಗಾಯತ್ರಿ ಮೇಡಮ್ ಅವರು. ಆ ಎರಡೂ ಅಷ್ಟೇ, ಕೊಳವೆ ಇಲ್ಲದ ಇದ್ರೂ ವೇಸ್ಟೇ, ಪಾದರಸ ಇಲ್ಲದ ಇದ್ರೂ ವೇಸ್ಟೇ. ಆದ್ದರಿಂದ ತುಂಬಿದ ಕೊಡ ಇದ್ದಾಗೆ ಇವರಿಬ್ಬರೂ, ಇವರು ಏನೇ ಕೆಲಸ ಮಾಡಿದ್ರು ಸಹ ನಿಮ್ಗೆ ಎಷ್ಟೋ ಲಕ್ಷಗಳು ಖರ್ಚು ಮಾಡಿದ ಶಿವರಾಜ್ ಸರ್ ಒಂದು ದಿವಸನೂ ಅವ್ರು ಕೇಳಿಲ್ಲ ಇದುವರೆಗೂ. ಏನು ಖರ್ಚು ಮಾಡ್ತಾಯಿದ್ರ, ಎಷ್ಟು ಖರ್ಚು ಮಾಡ್ತಾಯಿದ್ರ, ಅದರಿಂದ ಆದಾಯ ಏನು ಅಂತ ಅಂದ್ಬಿಟ್ಟು ಯಾವತ್ತೂ ಕೇಳಿಲ್ಲ ಇದುವರೆಗೂ. ಪ್ರತಿ ಕ್ಷಣ ಹೇಳ್ತಿರ್ತಾರೆ ಶಿವರಾಜ್ ಸರ್ ಅವರು ಅವರ ಒಂದು ಈ ಸೇವೆ ಎಲ್ರಿಗೂ ಬರೋದಿಲ್ಲ, 100ರಲ್ಲಿ ಒಬ್ಬರಿಗೆ ಅಥವಾ ಒಬ್ಬರಿಗೂ ಬರೋದಿಲ್ಲ. ಆ ರೀತಿ ಸೇವಾ ಮನೋಭಾವನೆ ಹೊಂದಿರ್ತಕ್ಕಂಥ ರಾಧಾಕೃಷ್ಣ ಅವರ ಈ ಜನ್ಮದಿನದ
ಶುಭಾಶಯಗಳನ್ನು ಹೇಳ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಶಿಕ್ಷಕ ವೃಂದದವರಿಗೂ ಎರಡು ಮಾತಲ್ಲಿ ಕೇಳಿಸ್ಕೋಬೇಕಲ್ಲ ಒಳ್ಳೆಯವ್ರಿಗೆ ತಾನೇ ನೀವು ನೋಡಿ, ನೀವು ಮಾತಾಡಿದ್ರೆ ಅದಕ್ಕೆ ಬೆಲೆ ಉಳಿಯಲ್ಲ. ಒಳ್ಳೆಯವ್ರಿಗಲ್ವೇನಾ? ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಬಂದಿರೋದು, ನನ್ನ ಕಾರ್ಯಕ್ರಮಕ್ಕಂತೂ ಅಲ್ವೇ ಅಲ್ಲ. ನಿಮ್ಮ ಕಾರ್ಯಕ್ರಮ ನೀವು ಮಾಡಿಕೊಂಡಿರುವಂತ ಈ ವಿಜೃಂಭಣೆ ಕಾರ್ಯಕ್ರಮದ ಬಗ್ಗೆನೇ ನಾವು ಎಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ. ಕೇಳಿಸ್ಕೊಡ್ರಿ ಒಂದು ನಿಮಿಷ. ಕೇಳಿಸ್ಕೊಳ್ಳಿ. ಈ ವೇದಿಕೆ ಮೇಲೆ ಈ ಕಾರ್ಯಕ್ರಮನ ಇಷ್ಟು ಅಪರೂಪವಾಗಿ ಬರುವಂಥ ಸಂದರ್ಭ ನಮ್ಮ SRK ಸಂಸ್ಥೆಯ ಅಧ್ಯಕ್ಷಿಣಿಯಾದಂಥ ಶ್ರೀಮತಿ ಗಾಯತ್ರಿ ಶಿವರಾಜ್ ಸರ್ ಅವರೇ, ಹಾಗೂ ಈ ಈ ಈ ಈ ಸಂಸ್ಥೆಯ ಕೇಂದ್ರ ಬಿಂದು ಅಂತಲೇ ಹೇಳ್ತಾರೆ. ಸೊ ಆ ಒಂದು ಹಂತಕ್ಕೆ ತಗೊಂಡು ಹೋಗಿರುವಂಥ ನಿಮ್ಮೆಲ್ಲರ ನೆಚ್ಚಿನ ಶಿವರಾಜ್ ಸರ್ ಅವರೇ, ಹಾಗೂ ಆಂಗ್ಲ ಮಾಧ್ಯಮ ನವಚೇತನ ಪಬ್ಲಿಕ್ ಶಾಲೆಯ ಮುಖ್ಯ ಶಿಕ್ಷಕಿಯರಾದಂಥ ಸುಜಾತ ಮೇಡಮ್ ಅವರೇ, ಮತ್ತು ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀ ಚನ್ನಕೇಶವ ಅವರೇ, ವೇದಿಕೆ ಮೇಲೆ ನನ್ನ ಸಹೋದ್ಯೋಗಿಗಳು ಸಹಪಾಠಿಗಳು, ಸೊ ಮತ್ತು ನನ್ನ ನೆಚ್ಚಿನ ಮಕ್ಕಳೇ. ಇಲ್ಲಿ ಒಂದು ಅಂಶ ನಾನು ಹೇಳಿಬಿಟ್ಟು ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ನಾನು ಕಂಡಂತೆ 15 ವರ್ಷದಲ್ಲಿ ವಿದ್ಯಾರ್ಥಿಗಳಿಂದ ಆಯೋಜಿತಗೊಂಡ ಕಾರ್ಯಕ್ರಮ ಶಿಕ್ಷಕರಿಗೆ ಸೊ ಅತ್ಯಂತ ವಿಜೃಂಭಣೆಯಿಂದ ನಡೆಸಿರುವಂಥ ಕಾರ್ಯಕ್ರಮ ಇದು ಮೊದಲು ಅಂತ ನಾನು ಭಾವಿಸ್ತೀನಿ. ನೀವು ಮಾಡಿರೋದು ಇಲ್ಲಿ ನಮ್ಮ ಪಾತ್ರ ಆಗಲಿ, ಸಾರ್ ಪಾತ್ರ ಆಗಲಿ, ಯಾವುದೇ ಒಂದು ಮುಖ್ಯ ಉಪಾಧ್ಯಾಯರು, ಮುಖ್ಯ ಶಿಕ್ಷಕರು ಯಾರ್ದು ಪಾತ್ರ ಇಲ್ಲದೇ ನೀವೇ ಆಲೋಚನೆ ಮಾಡಿ ಈ ಮಟ್ಟಕ್ಕೆ ತಗೊಂಡು ಹೋಗಿರೋದಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ನಮ್ಮ ವಿದ್ಯಾರ್ಥಿಗಳು ಈ ಒಂದು ಅಪರೂಪದ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋದು. ಸೊ ಅದಕ್ಕೆ ಬರೀ ಕಾರ್ಯಕ್ರಮ ಈ ರೀತಿ ವಿಜೃಂಭಣೆಯಿಂದ ಮಾಡೋದು ಅನ್ನೋದು ಅಲ್ಲದೇನೆ, ಅದೇ ಥರನೇ ನೀವು ವಿದ್ಯಾಭ್ಯಾಸದಲ್ಲಿ ಕಲಿಕೆಯಲ್ಲಿ ಆಮೇಲೆ ಸರ್ವತೋಮುಖವಾಗಿ ಬೆಳೆಯೋದ್ರಲ್ಲಿ ನೀವು ಸಕ್ಸಸ್ ಆಗ ಜೀವನನೇ ಒಂದು ಸಂಭ್ರಮದ ಆಚರಣೆ. ಪ್ರತಿನಿತ್ಯನೂ ಪ್ರತಿ ಕ್ಷಣನೂ ಒಂದು ಸಂಭ್ರಮಾಚರಣೆ. ಅದನ್ನು ನಾವು ಯಶಸ್ವಿಯಾಗಿ ಸಕ್ಸಸ್ ಆಗ್ತೀವಿ ಅನ್ನೋದನ್ನ ಈ ಮೂಲಕ ನಿಮ್ಮಲ್ಲಿ ಬೆಳೆಸ್ಕೊಡ್ರಿ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ವಂದಿಸ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ಗುರುವಂದನ ಕಾರ್ಯಕ್ರಮ ಕೇಳಿಸ್ಕೊಂಡ್ರಪ್ಪ. ವಿದ್ಯಾರ್ಥಿಗಳು ನೀವೇ ಸಂಘಟನೆ ಮಾಡಿ, ನೀವೆಷ್ಟು ಸೈಲೆಂಟ್ ಆಗಿರ್ತೀವೋ ಮುಂದೆ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಇಂಟ್ರೆಸ್ಟ್ ಪಡ್ಕೊಂಡು ಇನ್ನೂ ಅತಿಥಿಗಳು ಬೇರೆ ಶಿವರಾಜ್ ಸರ್ ಅವರು ಆಹ್ವಾನಿಸ್ತಾರೆ. ನಿಮಗೆಲ್ಲ ಒಳ್ಳೆಯ ಒಂದು ಅಂದ್ಕೊಂಡಿದ್ದಿಲ್ಲ, ಆದರೂ ಕೂಡ ಇಂಥ ಕಾರ್ಯಕ್ರಮಕ್ಕೆ ಈ ದಿನ ನಮ್ಮ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಕರೆದೊಯ್ತಕ್ಕಂಥ ನಮ್ಮ ಶಾಲೆಯ ಸಂಘಟನೆ ಕಾರ್ಯದರ್ಶಿಗಳಾದಂಥ ಶಿವರಾಜ್ ಸರ್ ಅವರೇ, ಹಾಗೂ ನಮ್ಮ ನೆಚ್ಚಿನ ಅಧ್ಯಕ್ಷರೇ ಇರ್ತಕ್ಕಂಥ ಗಾಯತ್ರಿ ಮೇಡಮ್ ಅವರೇ, ಹಾಗೂ ನನ್ನ ಎಲ್ಲ ನೆಚ್ಚಿನ ಶಿಕ್ಷಕರವರೇ, ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರೇ, ನಿಮಗೆ ಹೇಳ್ತಕ್ಕಂಥ ವಿಚಾರ ಸಾಕಷ್ಟಿದೆ. ಯಾಕೆ ಸಮಯ ಅಭಾವಿರೋ ದೃಷ್ಟಿಯಿಂದ ಒಳ್ಳೊಳ್ಳೆಯ ವಿಚಾರಗಳನ್ನು ನಮಗೆ ನೆಕ್ಸ್ಟ್ ಬರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಿಮ್ಮ ಮೌಲ್ಯಗಳನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ವಿಷಯಗಳನ್ನು ಹೇಳಲಿಕ್ಕೆ ನಮ್ಮ ಸರ್ ಅವರ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾರೆ ಅಂತ ತಿಳಿಸ್ತಾ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ನಮ್ಮ ಶಾಲೆಯ ಪರವಾಗಿ ಒಂದು ಶುಭಾಶಯ ತಿಳಿಸ್ತಾ ಈ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಶಿಕ್ಷಕ ವೃಂದದವರಿಗೂ ಹಾಗೂ ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಶ್ರೀ ಶಿವರಾಜ ಸರ್ ಅವರಿಗೂ ಹಾಗೂ ಈ ಒಂದು ನಮ್ಮ ಕನ್ನಡ ಮಾಧ್ಯಮದ ಒಂದು ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಇಂಗ್ಲಿಷ್ ಮಾಧ್ಯಮದ ಮುಖ್ಯೋಪಾಧ್ಯಾಯರು ಹಾಗೂ ಇಲ್ಲಿ ನನ್ನ ಏನು ಶಿಕ್ಷಕ ವೃಂದದ ಎಲ್ಲರಿಗೂ ಸಹ ನಾನು ಶಿಕ್ಷಕ ದಿನಾಚರಣೆಯ ಒಂದು ಶುಭಾಶಯಗಳನ್ನು ಮೊದಲನೇದಾಗಿ ತಿಳಿಸುತ್ತೇನೆ. ಹಾಗೂ ಈ ಸಂಸ್ಥೆಯಲ್ಲಿ ನಾವು ಈ ದಿನ ಈ ರೀತಿಯಾಗಿ ವಿಜೃಂಭಣೆಯಿಂದ ನಾವು ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕಾದ್ರೆ ಪ್ರಮುಖವಾಗಿ ಇಲ್ಲಿ ನಮ್ಮ ಕಾರ್ಯದರ್ಶಿಗಳ ಸೇವೆ ಮಹತ್ವವಾಗಿರುತ್ತದೆ. ಯಾಕೆ ಅಂತಂದರೆ ಅವರು ಮನಸ್ಸು ಮಾಡಿ ಈ ಒಂದು ಸಂಸ್ಥೆಯನ್ನು
ಇಷ್ಟು ಅಭಿವೃದ್ಧಿ ಪಡಿಸದೇ ಇದ್ದರೆ ಈ ರೀತಿಯಾದಂಥ ಒಂದು ಆಡಿಟೋರಿಯಂನಲ್ಲಿ ಕನ್ನಡ ಮಾಧ್ಯಮದ ಮಕ್ಕಳು ಈ ಮಟ್ಟದಲ್ಲಿ ಕುಳಿತು ಒಂದು ಪ್ರೋಗ್ರಾಮನ್ನು ಅಥವಾ ಕಾರ್ಯಕ್ರಮವನ್ನು ಮಾಡೋದು ತುಂಬ ಅಸಾಧ್ಯವಾಗ್ತಾ ಇತ್ತು. ಹಾಗಾಗಿ ಅವ್ರಿಗೆ ಎಷ್ಟೊಂದು ಧನ್ಯವಾದಗಳನ್ನು ನಾವು ತಿಳಿಸ್ಕೊಟ್ಟು ಕೂಡ ಸಾಕಾಗೋದಿಲ್ಲ. ಅವರ ಒಂದು ಸೇವೆಯನ್ನು ನಾವು ಎಲ್ಲರನ್ನ ಅನುಕರಣೆ ಮಾಡ್ತಾ ಇರ್ತೀವಿ. ಮಕ್ಕಳು ಯಾವುದೇ ಒಂದು ಚಲನಚಿತ್ರ ಬರಲಿ ಅವರನ್ನು ಅನುಕರಣೆ ಮಾಡಿಕೊಡ್ತೀವಿ. ಆದರೆ ಯಾರಾದರೂ ಉತ್ತಮವಾದಂತಹ ಸೇವೆ ಮಾಡಿದರೆ ಅವರನ್ನು ಅನುಕರಣೆ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಹುಟ್ಟಬೇಕು. ಹಾಗಾಗಿ ಆ ರೀತಿಯಾದಂತಹ ಮನೋಭಾವನೆಯನ್ನು ಪ್ರತಿ ದಿವಸವೂ ಸಹ ಬೆಳೆಸೋದಕ್ಕೋಸ್ಕರ ನಮ್ಮ ಕಾರ್ಯದರ್ಶಿಗಳಾಗಿರುವಂತಹ ಶಿವರಾಜು ಸರ್ ಅವರು ನೀತಿ ಪಾಠವನ್ನು ಬೋಧನೆ ಮಾಡ್ತಾನೇ ಇರ್ತಾರೆ. ಅದನ್ನು ನೀವು ಮನಸ್ಸಿಗೆ ತಗೊಂಡು ಅದರ ಅನುಕರಣೆಯನ್ನು ಮಾಡಬೇಕು. ಮುಖ್ಯವಾಗಿ ಮಕ್ಕಳಲ್ಲಿ ಇವತ್ತಿನ ಶಿಕ್ಷಕರ ದಿನಾಚರಣೆಗೆ ನೀವು ಇಷ್ಟೆಲ್ಲ ಸಾಧ್ಯ ಇರುವಂತಹದ್ದು ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯ ಅನ್ನೋ ಮನೋಭಾವನೆ ನಿಮ್ಮಲ್ಲಿದೆ. ಅದೇ ರೀತಿ ನಿಮ್ಮ ಶಾಲಾ ವಿಷಯಗಳಲ್ಲೂ ಸಹ ಅಷ್ಟೇ, ಪರೀಕ್ಷೆ ವಿಷಯಗಳಲ್ಲೂ ಸಹ ಅಷ್ಟೇ, ನಿಮ್ಮ ಬಿಹೇವಿಯರಲ್ಲೂ ಅಷ್ಟೇ. ವಿದ್ಯಾರ್ಥಿಗಳು ಅಂತಂದ್ರೆ ಶಿಸ್ತಿನ ಸಿಪಾಯಿಗಳಾಗಿರ್ಬೇಕು. ಒಳ್ಳೆಯದನ್ನು ಹೇಳ್ತಾ ನನ್ನ ಒಂದು ಪುಟ್ಟ ಭಾಷಣವನ್ನ ಮುಗಿಸ್ತೇನೆ. ಹೆಚ್ಚಿನ ವಿದ್ಯಾರ್ಥಿಗಳು ಬೇಗ ಕೆಟ್ಟ ಚಟಗಳಿಗೆ ದಾಸರಾಗ್ತೀರಿ. ಯಾವುದೇ ಬೇಡದೇ ಇರೋ ವಿಷಯಕ್ಕೆ ಬೇಗ ಅಲ್ಲ ಅದನ್ನ ಗಮನ ಇಟ್ಟು ಹೇಳ್ತೀರಿ. ನಿಮಗ್ ಬೇಕಾಗಿರ್ತಕ್ಕಂಥ ಒಳ್ಳೆಯ ಗುಣಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅಕ್ಕ ಗೌರಕ್ಕ ಒಳ್ಳೆಯದನ್ನ ಬೆಳೆಸ್ಕೊಳ್ಳಿ. ಉತ್ತಮವಾದಂತ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಅಂತೇಳಿ ಅರಸಿ ಶುಭಾಶಯವನ್ನು ಕೋರಿದಂತ ಆಂಗ್ಲ ಭಾಷೆಯ ಶಿಕ್ಷಕಿಯಾದಂತ ಶ್ರೀಮತಿ ಸೌಮ್ಯಾಬಾಯಿ ಮೇಡಮ್ ಅವರಿಗೆ ಧನ್ಯವಾದಗಳು ಸಂಸ್ಥೆ ಪರವಾಗಿ ಹಾಗೂ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಗಾಯತ್ರಿ ಮೇಡಮ್ ಅವರೇ, ನಮ್ಮ SRK ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಶಿವರಾಜ್ ಸರ್ ಅವರೇ, ಹಾಗೆ ನಮ್ಮ ಕನ್ನಡ ಮಾಧ್ಯಮದ ಮುಖ್ಯ ಶಿಕ್ಷಕರಾದಂತಹ ಚನ್ನಕೇಶವ ಸರ್ ಅವರೇ, ಮತ್ತೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಭಾಗಿಯಾಗಿದ್ದಂತಹ ಸುಜಾತ ಮೇಡಮ್ ರವರೇ, ಮುಖ್ಯ ಶಿಕ್ಷಕಿಯಾಗಿದ್ದಂತಹ ಸುಜಾತ ಮೇಡಮ್ ಅವರೇ, ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಜರುಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂದ್ರೆ ನಾವು ಶಿಕ್ಷಕರಿಗೆ ಒಂದು ನಮನವನ್ನ ಸಲ್ಲಿಸ್ತಕ್ಕಂಥದ್ದು, ನಮ್ಮ ಮಾರ್ಗದರ್ಶನವನ್ನು ನೀಡುವಂತಹ ಶಿಕ್ಷಕರಿಗೆ ಅಭಿನಂದನೆಗಳನ್ನ ಸಲ್ಲಿಸುವಂಥದ್ದು. ರಾಧಾಕೃಷ್ಣನ್ರವರ ಹುಟ್ಟು ಹಬ್ಬದ ಪ್ರಯುಕ್ತ ಈ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಅಂತ ನಮ್ಮ 9ನೇ ತರಗತಿ ವಿದ್ಯಾರ್ಥಿ ಅದ್ರ ಬಗ್ಗೆ ಹೇಳಿದಾಳೆ. ಸುಜಾತ ಮೇಡಮ್ ಅವರು ಮಾತಾಡ್ತಾ ಒಂದು ಸಂಸ್ಕೃತ ಶ್ಲೋಕದ ಅರ್ಥವನ್ನ ಹೇಳ್ತಾ ಇದ್ರು. ನಾವು ಹೇಗಾಗ್ಬೇಕಂದ್ರೆ ನಮ್ಮ ಜೀವನದಲ್ಲಿ ಬರುವಂತಹ ಕೆಲವೊಂದು ದೇವರು ಬರದಂಗೆ ಆಗ್ಬಿಡುತ್ತೆ ಅದನ್ನ ಅಂತ ಹೇಳಿ ಮೂರ್ಖರನ್ನಾಗಿ ನಾವು ಅದನ್ನ ಸ್ವೀಕಾರ ಮಾಡ್ತೀವಿ ಅಂತ. ನಾವು ಯಾರು ಕೂಡ ಆ ರೀತಿ ಆಗಬಾರ್ದು. ಇದೇ ಒಂದು ಪ್ರಸಂಗವನ್ನ ಕೃಷ್ಣ ಮತ್ತೆ ಅರ್ಜುನರ ನಡುವೆ ಬರುತ್ತಂತೆ. ಭಗವದ್ಗೀತೆಯಲ್ಲಿ ಅರ್ಜುನ ಕೃಷ್ಣನನ್ನ ಕೇಳ್ತಾನಂತೆ, ಎಲ್ಲವೂ ಪೂರ್ವ ನಿರ್ಧಾರಿತವಾಗಿದ್ರೆ ಕೃಷ್ಣ ನಾವು ಯಾಕೆ ಪ್ರಯತ್ನವನ್ನ ಮಾಡಬೇಕು ಅಂತ ಕೇಳಿದಾಗ ಕೃಷ್ಣ ಹೇಳ್ತಾರಂತೆ, ಇಲ್ಲ ಎಲ್ಲವೂ ವಿಧಿ ಬರಹ ಎಲ್ಲವೂ ನಿರ್ಧಾರಿತವಾಗಿರುತ್ತೆ, ಆದ್ರೆ ಆ ಒಂದು ಮಧ್ಯದಲ್ಲಿ ಒಂದು ಪೇಜ್ ಖಾಲಿ ಇದ್ರೆ ಅದರಲ್ಲಿ ಸ್ವಯಂ ಪ್ರಯತ್ನದಿಂದ ಅಂತ ಬರೆದಿದ್ರೆ ಏನ್ ಮಾಡ್ತೀಯ? ಹಾಗಾಗಿ ಪ್ರಯತ್ನವನ್ನ ಮಾಡಬೇಕು. ಕೇವಲ ವಿಧಿ ನಿರ್ಧಾರಿತ ಅಂತ ಹೇಳಿ ಕೈ ಚೆಲ್ಲಿ ಕೂರಬಾರ್ದು. ಅದರಲ್ಲಿ ಪುಟಗಳಿರುವಂತಹ ಒಂದು ಪುಸ್ತಕ, ಅದರಲ್ಲಿ ನೀವು ಏನ್ ಬರ್ಕೊಳ್ತೀರೋ ಅದು ನಿಮ್ಮ ಜೀವನದ ಉದ್ದಕ್ಕೂ ಕೂಡ ಬರುವಂತಹದ್ದು. ನಮ್ದು ಆಲ್ರೆಡಿ ಮುಗ್ದು ಹೋಗಿದೆ, ನಾವು ಬರ್ದಿರುವಂತಹದನ್ನೇ ರಿವೈಸ್ ಮಾಡ್ಕೋಬೇಕು. ಅದು ನಿಮ್ದು ಹಾಗಲ್ಲ. ನೀವು ಏನ್ ಬರೆಸ್ಕೋಬೇಕು, ನಿಮ್ಮ ಜೀವನದ ಉದ್ದೇಶಗಳೇನು, ಗುರಿ ಏನು, ಅದನ್ನ ನೀವು ಸುಂದರವಾಗಿ ಅದರಲ್ಲಿ ಚಿತ್ರಿತ ಮಾಡ್ಕೊಳ್ಳಿ, ಬರ್ಕೊಳ್ಳಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ವಿದ್ಯಾರ್ಥಿಗಳು ತಾನೇ ಆನ್ಸರ್ ಶೀಟು, ಆ ಆನ್ಸರ್ ಶೀಟ್ ಅಲ್ಲಿ ಯಾವ ರೀತಿ ಆನ್ಸರ್ ಬರೀತೀರಿ, ಆನ್ಸರ್ ತಕ್ಕಂತೆ ಮಾರ್ಕ್ಸ್ ಕೊಡ್ತಾರೆ. ಅದಕ್ಕೆ ನೀವು ಉತ್ತಮವಾದಂತ ಆನ್ಸರ್ ಅನ್ನ ಬರೀರಿ. ಆ ಖಾಲಿ ಪೇಪರ್ ಅಲ್ಲಿ ಸರಿಯಾದ ಬರ್ಕೊಂಡು ಖಾಲಿ ಪೇಪರ್ ಅಂದ್ರೆ ನಿಮ್ಮ ಜೀವನದಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೀರಿ. ಎಲ್ಲ ಭಗವಂತವನೇ, ದೇವರವನೇ, ಗಣೇಶ ಅವನೇ, ಈಶ್ವರ ಅವನೇ ಅಂತ ಕೈ ಕಟ್ಟಿಗೆ ಕುತ್ಕೋಬೇಡಿ. ಪರಿಶ್ರಮ ಜೊತೆಗೆ ಶ್ರಮ ಪಡಬೇಕು. ಎಲ್ಲ ವಿಧಿ ಬರಹದಂತೆ ಆಗೋಗಿದ್ರೆ ಯಾರು ಶ್ರಮ ಪಡಬೇಕಾಗಿರ್ಲಿಲ್ಲ. ಎಲ್ಲರೂ ಹಣೆ ಬರ ಒಂದ್ ಕಡೆ ಆದ್ರೆ, ದೇವರು ಒಂದ್ ಕಡೆ ಆದ್ರೆ, ಪ್ರತಿಯೊಬ್ಬರು ಪ್ರತಿ ಕ್ಷಣದ ಪರಿಶ್ರಮವನ್ನು ಪಡಬೇಕು, ಪ್ರಯತ್ನವನ್ನು ಪಡಬೇಕು ಅಂತ ನಿಮಗೆ ಒಂದು ಉನ್ನತವಾದಂತ ಅತ್ಯುತ್ತಮವಾದಂತ ಒಂದು ಮಾರ್ಗದರ್ಶನವನ್ನು ನೀಡಿದಂತ ನೀವೆಲ್ಲರೂ ಅದಕ್ಕೆ ನಿಮಗೆ ಈ ಸಂಸ್ಥೆ ನಂಬಿರೋದಕ್ಕೆ ನಿಮ್ಗೆಲ್ಲರೂ ನಾನು ವೈಯಕ್ತಿಕವಾಗಿ ಸಂಸ್ಥೆ ಪರವಾಗಿ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಶಾಲೆಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಗಾಯತ್ರಿ ಮೇಡಮ್ನವರು ಮತ್ತು SRK ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂತಹ ಶಿವರಾಜ್ ಸರ್ನವರು
ಮತ್ತು ಈ ನವಚೇತನ ಪಬ್ಲಿಕ್ ಶಾಲೆ ಮತ್ತು ನವಚೇತನ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀಮತಿ ಸುಜಾತಾ ಮೇಡಮ್ನವರು ಮತ್ತು ಚನ್ನಕೇಶವ ಸರ್ನವರು ಮತ್ತು ನನ್ನ ಸಹಪಾಠಿಗಳು ಮತ್ತು ವಿದ್ಯಾರ್ಥಿನಿಯರೇ, ಇವತ್ತು ನೋಡಿ ಇಷ್ಟು ಚೆನ್ನಾಗಿ ಈ ವೇದಿಕೆ ಬಂದಿದೆ ಅಂದರೆ ಮೊಟ್ಟ ಮೊದಲು ಹೇಳಬೇಕು ಅಂದರೆ ನಿಮ್ಮಲ್ಲಿ ಆಸಕ್ತಿ ಮತ್ತು ಜವಾಬ್ದಾರಿ, ಆ ಭಯ ಭಕ್ತಿ ಜೊತೆಗೆ ಜವಾಬ್ದಾರಿ ಇತ್ತು, ಅದ್ರ ಜೊತೆಗೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು, ನಾವು ಮಾಡಬೇಕು. ಆ ಇಂಟ್ರೆಸ್ಟ್ ಇದ್ರೂ ಆ ಸೃಜನಶೀಲತೆ ಅಂತೀವಿ, ಕ್ರಿಯೇಟಿವಿಟಿ ನಿಮ್ಮಲ್ಲಿ ಇದೆ. ಅದರಿಂದ ಏನು ಮಾಡಿದ್ರಿ, ಆ ಇಂಟ್ರೆಸ್ಟ್ ಇಂದ ಇಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರಿ. ಅದೇ ರೀತಿ ನಿಮ್ಮ ಈ ಓದುವಂತಹ ಸಬ್ಜೆಕ್ಟಲ್ಲೂ ಕೂಡ ಇದೇ ರೀತಿ ಸ್ವಲ್ಪ ಕಷ್ಟಪಟ್ಟರೆ, ಅದ್ರ ಕಡೆ ಗಮನ ಹಾಕಿದ್ರೆ ನಾವು ಯಾವುದಕ್ಕೂ ಕಡಿಮೆ ಇಲ್ಲ. ಬಡತನ ಇದ್ರೂ ಕೂಡ ಬಟ್ ನೀವು ಓದುವುದಕ್ಕೆ ನಮ್ಮಲ್ಲಿ ಈಗ ಇಲ್ಲಿ ಯಾವ ಪ್ರೈವೇಟ್ ಶಾಲೆಯಲ್ಲೂ ಇಲ್ಲದೆ ಇರುವಂತಹ ಸೌಲಭ್ಯಗಳು ನಿಮ್ಗೆ ಇರೋದ್ರಿಂದ ಅದನ್ನು ಉಪಯೋಗಿಸ್ಕೊಳ್ಳಿ. ಮತ್ತು ನಿಮ್ಮಲ್ಲಿರುವಂತಹ ಏನಾದರೂ ಕೆಟ್ಟ ಯೋಚನೆ ಆಗ್ಬೋದು, ಲೋಪದೋಷ ಇರ್ಬೋದು, ಮತ್ತು ನನ್ನ ಕೈಲ ಆದಷ್ಟು ನನ್ನ ವೈಯಕ್ತಿಕವಾಗಿ ನಾನು ಸದಾ ನಿಮ್ಮ ಜೊತೆಗೆ ನಾನು ಏನು ಮಾಡಬೇಕು, ನಿಮ್ಮನ್ನು ಯಾವ ರೀತಿ ಒಳ್ಳೆಯವನ ಹುಡುಗರು ವಿದ್ಯಾರ್ಥಿಗಳಾಗಿ ಮಾಡಬೇಕು ಅನ್ನೋದಕ್ಕೆ ನನ್ನ SRK ವಿದ್ಯಾಸಂಸ್ಥೆಯಲ್ಲಿ ಕಾರ್ಯದರ್ಶಿಗಳಾಗಿರುವಂತಹ ನಮ್ಮ ಶಿವರಾಜ್ ಸರ್ನವರ ಮಾರ್ಗದರ್ಶನದಲ್ಲಿ ಮತ್ತು ಅವರು ಹೇಳಿರುವಂತಹ ಮಾತುಗಳನ್ನು ನಾವು ಇದು ಮಾಡಿಕೊಂಡು ಮನಗತ ಮಾಡಿಕೊಂಡು ನಿಮಗೆ ಯಾವ ರೀತಿ ತೊಂದರೆ ಆಗದಂಗೆ ವೈಯಕ್ತಿಕವಾಗಿ ನನ್ನ ಕೆಲಸ ನಾನು ಯಾವತ್ತೂ ಮಾಡ್ತೀನಿ ಅಂತ ಮತ್ತು ಒಬ್ಬ ಶಿಕ್ಷಕಿಯಾಗಿ ನಿಮ್ಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟು ನಿಮ್ಮನ್ನು ಒಳ್ಳೆಯ ರೀತಿ ಬೆಳೆಯುವುದಕ್ಕೆ, ಮುಂದೆ ಒಳ್ಳೆಯ ಪ್ರಜೆ ಆಗುವುದಕ್ಕೆ ನನ್ನ ಸಹಾಯ ಸಹಕಾರ ಇರುತ್ತೆ, ನನ್ನ ಜವಾಬ್ದಾರಿ ಅಂತ ನಾನು ಆಸಕ್ತಿಯಿಂದ ಕೆಲಸ ಮಾಡ್ತೀನಿ ಅಂತ ಈ ಸಭಾಮುಖವಾಗಿ ನಿಮಗೆ ಹೇಳ್ಕೊಳ್ತಾ ಇದ್ದೀನಿ. ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂತಹ ನಮ್ಮ ಸರ್ಗೆ ನಿಮಗೆ ಒಂದ್ಸುತ್ತೆ. ಪಠ್ಯೇತರ ವಿಷಯಗಳಲ್ಲಿ ಇರ್ತಕ್ಕಂಥ ಆಸಕ್ತಿ ಮತ್ತು ಉತ್ಸಾಹ ಮತ್ತು ಸಂತೋಷ ಇದು ನಿಮ್ಮ ಓದಿನಲ್ಲಿ ಸಹ ಇರಲಿ. ಈ ಒಂದು ಆಸಕ್ತಿ, ಈ ಒಂದು ಇಂಪಾರ್ಟೆಂಟ್ ಮುಖ್ಯವಾಗಿ ಕೊಡ್ತಕ್ಕಂಥದ್ದು ನಿಮ್ಮ ಓದುವಿನ ಕಡೆನೂ ಅಷ್ಟೇ ಗಮನವನ್ನ ಕೊಡಿ. ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾರ್ಥಿಗಳಾಗಿ, ನನ್ನ ಸಹಕಾರ ನೀವು ಒಳ್ಳೆ ವಿದ್ಯಾರ್ಥಿಗಳಾದ್ರೆ ನಾನು ನಿಮ್ ಜೊತೆ ಇರ್ತೀನಿ, ನಿಮ್ಗೆ ಏನ್ ಬೇಕಾದ್ರೂ ಸಹಕಾರವನ್ನು ನಾನು ಮಾಡ್ತೀನಿ. ನನ್ನ ಉದ್ದೇಶ ನಿಮ್ಮನ್ನ ಉನ್ನತವಾದಂತ ಸಮಾಜದಲ್ಲಿ ವ್ಯಕ್ತಿಗಳನ್ನಾಗಿ ಮಾಡಬೇಕು. ನಾನು ಅದನ್ನು ಕನಸು ಕಾಣ್ತಾ ಇದ್ದೀನಿ. ನೀವೆಲ್ಲರೂ ಸಮಾಜದಲ್ಲಿ ಉತ್ತಮವಾದ ಪ್ರಜೆಗಳಾಗಿ ನೋಡುವುದಕ್ಕೆ ನಾನು ಕನಸು ಕಾಣ್ತಾ ಇದ್ದೀನಿ ಅಂತೇಳಿ ಇವತ್ತು ಎರಡು ಮಾತನಾಡಿ ನಿಮಗೆ ಬಹು ಮುಖ್ಯವಾಗಿ ಮೊದಲು ಏನಾದರೂ ಆಗಿ, ಮೊದಲು ಮಾನವನಾಗಿ ಅನ್ನುವ ರೀತಿಯಲ್ಲಿ ನಿಮಗೆ ಸಂದೇಹವನ್ನ ಕೊಟ್ಟಂತ ನಮ್ಮೆಲ್ಲರ ನೆಚ್ಚಿನ ಶಿಕ್ಷಕಿಯಾದಂತ ಕೇತಾ ಪದ್ಮಾವತಿ ಮೇಡಮ್ ಅವರಿಗೆ ನಿಮ್ಮ ಪರವಾಗಿ, ವೇದಿಕೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನನ್ನ ಕಡೆಯಿಂದ ಬಯಸ್ತಾರೆ. ಏನಕ್ಕೆ ಬೈತಾ ಇದ್ದೀನಿ ಅಂದ್ರೆ, ನನ್ನ ತಂದೆ ತಾಯಿಗೆ ಏನಮ್ಮ ನಿಮ್ಮ ಮಗನ ಯಾಕಪ್ಪ ನಿಮ್ಮ ಮಗನ ಸ್ಕೂಲ್ ಕಳಿಸ್ತಾ ಇಲ್ಲ ನೀನು ಅಂತ ಯಾರೇನು 10ನೇ ಕ್ಲಾಸ್ ಹುಡುಗಿಗೆ ಯಾರಮ್ಮ ಹೇಳೋದೇ ಮೊನ್ನೆ ನಿಮ್ಮ ಅಪ್ಪನ ಸೂರ್ಯ ಮುಳುಗಲೇಬೇಕು. ಅದೇ ರೀತಿ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯವಾಗಲೇಬೇಕು ಎಂದು ಹೇಳುತ್ತಾ ನಾನು ಇಂದು ವಂದನಾರ್ಪಣೆ ಭಾಷಣವನ್ನು ಮಾಡುತ್ತಿದ್ದೇನೆ. ಈ ಶಾಲೆಯ ಮುಖ್ಯಸ್ಥರಾದಂತಹ SRK ವಿದ್ಯಾಸಂಸ್ಥೆಯ ಶ್ರೀ ಕಾರ್ಯದರ್ಶಿಗಳಾದಂತಹ ನಿಮ್ಮೆಲ್ಲರ ನೆಚ್ಚಿನ ಶ್ರೀಯುತ ಶಿವರಾಜ್ ಸರ್ ಅವರು ತಮ್ಮ ಕೆಲಸದ ಒತ್ತಡದಲ್ಲಿಯೂ ಸಹ ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು. SRK ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಗಾಯತ್ರಿ ಶಿವರಾಜ್ ಮೇಡಮ್ ರವರಿಗೂ ಸಹ ಅಭಿನಂದನೆಗಳು. ನವಚೇತನ ಪಬ್ಲಿಕ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸುಜಾತಾ ಮೇಡಮ್ ರವರಿಗೂ ಅಭಿನಂದನೆಗಳು.